ಬಾಗಾ ಬೆಟ್ಟ, ಇದು ಬಾಗಾ ನದಿ. ಒಂದು 10 ಮೀಟ್ರ್ ಹೋದರೆ ಸಮುದ್ರ, 10 ಮೀಟ್ರ್ ಈ ಕಡೆ ಬಂದರೆ ನಿಮಗೆ ನದಿ, ಬಾಗಾ ಬೀಚು. ಸೊ ಈ ಬಾಗಾ ಬೀಚ್ ಅಂತ ಹೆಸರು ಬರೋ ಕಾರಣ ಈ ಒಂದು ನದಿನೇ. ಇದು ನೋಡ್ತಿದ್ದೀರಲ್ಲ, ಹಿಂಗೆ ಮುಂದೆ ಕಾಲುಗಳನ್ನ ಇಟ್ಟು ಆರಾಮಾಗಿ ಜನ ಕೂತ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ, ಈ ಒಂದು ದೋಣಿ ನದಿಯಿಂದ ಈಗ ಸಮುದ್ರವನ್ನು ಸೇರ್ತಾ ಇದೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ನೋಡಿ, ಎಲ್ಲ ಹಳೆ ಕಾಲದ್ದು ಪೋರ್ಚುಗೀಸ್ ಸ್ಟೈಲ್ ಇರೋಂಥ ರೂಮ್ಗಳೆಲ್ಲ ಹಿಂಗೆ ತಾನೇ ಹೋಗ್ತದೆ. ಅದನ್ನೇ ಅವ್ರು ಏನು ಮಾಡ್ತಾ ಇಲ್ಲ, ಯಾಕಂದರೆ ನೀರಿನ ಫೋರ್ಸ್ ಅಷ್ಟೊಂದಿದೆ. ನೋಡಿ, ಎಲ್ಲ ಹಳೇ ಕಾಲದ ಮನೆಗಳು ಅವನ್ನ ಈಗ ರಿಸಾರ್ಟಾಗಿ ಇಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಎಲ್ಲ ಹಳೆ ಕಾಲದ ಚೇರ್ಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಇವತ್ತಿನ ಕಾಲದಲ್ಲಿ ಇಂಥ ಚೇರ್ಗಳನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ, ಈ ಒಂದು ದೋಣಿ ನದಿಯಿಂದ ಈಗ ಸಮುದ್ರವನ್ನು ಸೇರ್ತಾ ಇದೆ. ಈ ನೋಟ ನೋಡೋದೇ ಒಂದು ನಿಜಕ್ಕೂ ಅದ್ಭುತ ಅನ್ನಿಸ್ತದೆ ಸ್ನೇಹಿತರೆ. ನೋಡಿ, ಈಗ ಇನ್ನೂ ಹಿಂಗೆ ತಾನೇ ಹೋಗ್ತದೆ. ಅದನ್ನೇ ಅವ್ರು ಏನು ಮಾಡ್ತಾ ಇಲ್ಲ, ಯಾಕಂದರೆ ನೀರಿನ ಫೋರ್ಸ್ ಅಷ್ಟೊಂದಿದೆ. ಅಲ್ಲಿ ಹೋಗೋದ್ಮೇಲೆ ಅವ್ರು ಮೋಸ್ಟ್ಲಿ ಮೋಟ್ರ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೆ ಸ್ಟಾರ್ಟ್ ಮಾಡೋದಿಲ್ಲ, ಹೋಗಿ ಜಾಯ್ನ್ ಆಗ್ತಾಯಿದೆ ನೋಡಿ. ಈಗ ಅಲ್ಲಿ ಕೊನೆಗೂ ಇನ್ನೇನೋ ನಂದು 10 ಮೀಟ್ರ್ ಹೋದರೆ ಸಮುದ್ರ, 10 ಮೀಟ್ರ್ ಈ ಕಡೆ ಬಂದರೆ ನಿಮಗೆ ನದಿ. ಒಂದು ಸಮ್ಮಿಲನ ಹೇಗಿತ್ತು ಅಂತ ನೀವೇ ನೋಡಿದ್ದೀರಾ. ಬೋಟಲ್ಲಿ ಯಾವ ಥರ ಜನ ಹೋಗ್ತಾರೆ ನೋಡಿ, ನಿಂತ್ಕೊಂಡ್ಬಿಡ್ತಲ್ಲ ಹೋಗಿ. ಈಗ ಯಾಕಂದರೆ ಅಲೆಗಳು ಬಂದು ಹೊಡಿತಾ ಇರುತ್ತಲ್ಲ, ಹೀಗಾಗಿ ಅದು ಮುಂದೆ ಹೋಗೋದಿಲ್ಲ. ಅಲ್ಲಿಂದ ಮೋಟ್ರ್ ಸ್ಟಾರ್ಟ್ ಮಾಡ್ಕೊಂಡು ಅವರು ಫಿಶಿಂಗ್ ಮಾಡೋಕ್ಕೆ ಹೋಗ್ತಾರೆ. ನಾನು ಆವಾಗಲೇ ನಿಮಗೆ ಬಾಗಾ ಬೀಚ್ ಬಗ್ಗೆ ಹೇಳ್ತಾ ಇದ್ದೆ. ದೂರಿಂದ ನೋಡಿದರೆ ಇದುವೇ ನೋಡಿ ಸ್ನೇಹಿತರೆ, ಈ ಬಾಗಾ ನದಿ. ಈ ಬಾಗಾ ನದಿ ಬಂದುಬಿಟ್ಟು ನೋಡಿ, ಇದೆಲ್ಲ ಬೋಟ್ಗಳಿದ್ದಾವೆ. ಇಲ್ಲೆಲ್ಲ ಅಲ್ಲೊಂದು ಚರ್ಚ್ ಇದೆ, ಅದ್ರ ಹಿಂದ್ಗಡೆ ದೇವಸ್ಥಾನ ಕೂಡ ಇದೆ. ಆ ಜೊತೆಗೇ ಇದು ನದಿ ಹರಿತಾ ಇದೆ. ಈ ನದಿ ಹರ್ಕೊಂಡು ಈಗ ಮುಂದೆ ಹೋದರೆ ಇಲ್ಲಿ ನೋಡಿ, ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಸಮುದ್ರ. ಆ ಸಮುದ್ರ ಪಕ್ಕನೇ ನಿಮಗೆ ಸಿಕ್ಕಾಪಟ್ಟೆ ಉದ್ದವಾದಂಥ ಬೀಚ್ ಇದೆ. ಆ ಬೀಚಲ್ಲೇ ಎಲ್ಲ ಆ್ಯಕ್ಟಿವಿಟೀಸು ನಡೆಯೋದು. ಸಿಕ್ಕಾಪಟ್ಟೆ ಶಾಕ್ಸ್ಗಳಿದ್ದಾವೆ. ಅಲ್ಲಿಂದ ಹೆಚ್ಚು ಕಡಿಮೆ ನಿಮಗೆ 2-3 ಕಿಲೋಮೀಟ್ರ್ ಹಂಗೆ ಹೋದಂಗೆ ನೂರಾರು ಅಲ್ಲಿ ನಿಮಗೆ ಶಾಕ್ಸ್ಗಳು ಕಾಣ್ತವೆ. ನಿಮಗೆ ತೋರಿಸ್ಬೇಕಾಗಿತ್ತು ಸಂಗಮವನ್ನು, ಯಾವ ರೀತಿ ನದಿ ಬಂದುಬಿಟ್ಟು ನಿಮಗೆ ಸಮುದ್ರವನ್ನು ಸೇರುತ್ತೆ ಅನ್ನೋದು. ಇದೊಂದು ಅದ್ಭುತವಾದಂತಹ ಒಂದು ನೋಟ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಸನ್ನಿವೇಶ. ಇಂಥದ್ದು ಸಿಗೋದು ತುಂಬಾ ಕಡಿಮೆ. ಎಲ್ಲಿ ನಿಮಗೆ ಹೆಚ್ಚಾಗಿ ಗೊತ್ತಾಗುತ್ತೆ, ನದಿಗಳು ಸೇರಿರೋ ಸಂಗಮಗಳನ್ನು ನೋಡಿದ್ದೀರಾ. ಆದರೆ ಇವತ್ತು ನಾನು ನಿಮಗೆ ಗೋವಾದಲ್ಲಿ ಬಾಗಾ ನದಿ ಬಂದುಬಿಟ್ಟು ಸಿಂಧೂ ಸಮುದ್ರವನ್ನು, ಅಂದರೆ ನೀವೆಲ್ಲ ಕರೆಯುವಂಥದ್ದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಜಾಗದಲ್ಲಿ ನಾನಿದ್ದೀನಿ ಇವತ್ತು. ಇದಕ್ಕೆ ಇಂಗ್ಲೀಷಲ್ಲಿ ಕಾನ್ಫರೆನ್ಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಸಂಗಮ ಅಂತ ಕರೀತಾರೆ. ಎಲ್ಲಿ 2 ವಸ್ತುಗಳು ಏನು ಸೇರುತ್ತವೆ, ಅದು ನದಿನೇ ಆಗಿರ್ಬೋದು, ಸಾಗರನೇ ಆಗಿರ್ಬೋದು, ಅಥವಾ ಸಾಗರ ಬಂದುಬಿಟ್ಟು ನದಿ ಬಂದುಬಿಟ್ಟು ಸಾಗರವೇ ಸೇರಿರ್ಬೋದು, ಅಥವಾ ಸಮುದ್ರನೇ ಸೇರಿರ್ಬೋದು, ಅಥವಾ ನದಿಗಳೇ ಸೇರಿರ್ಬೋದು. ಎಲ್ಲದಕ್ಕೊಂದು ಸಂಗಮ ಅಂತ ಕರೀತಾರೆ. ಈ ಸಂಗಮದ ಪಾಯಿಂಟೇ ಈ ಒಂದು ಬಾಗಾ ಮತ್ತು ಅರಬ್ಬಿ ಸಮುದ್ರದ ಸಂಗಮ ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ನಿಮಗೆ ಗೋವಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋರ್ಚುಗೀಸರು ಆಳಿದಂಥ ಒಂದು ಪ್ರದೇಶ ಇದು. ಹೀಗಾಗಿ ಇಲ್ಲಿ ಎಷ್ಟು ದೇವಾಲಯಗಳಿವೆಯೋ ಅಷ್ಟೇ ಇಲ್ಲಿ ದೊಡ್ಡ ಚರ್ಚ್ಗಳು ಕೂಡ ನೀವು ಕಾಣ್ಬೋದು. ದೂರದಲ್ಲೇ ದೋಣಿಗಳಿದ್ದಾವೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಅದ್ಭುತವಾದಂಥ ಬಂಡೆಗಲ್ಲುಗಳು ಯಾವ ರೀತಿ ಇಲ್ಲಿ ಎಷ್ಟೋ ಶತಮಾನಗಳಿಂದ ಇಲ್ಲಿ ನಿಂತ್ಕೊಂಡಿದ್ದಾವೆ. ಇಲ್ಲಿ ನೀರು ಎಷ್ಟು ಫೋರ್ಸ್ ಆಗಿ ಬರ್ತಾಯಿದೆ ನೋಡಿ. ಜನ ಇದನ್ನು ನೋಡೋಕ್ಕೆ ಇಲ್ಲಿ ಬರ್ತಾಯಿದ್ದಾರೆ. ಎಷ್ಟು ಫೋರ್ಸ್ ಆಗಿ ಬರ್ತಾಯಿದೆ ನದಿ. ಚಳಿಗಾಲ ಆದರೂ ಕೂಡ ನೀರು ತುಂಬಿಕೊಂಡಿದೆ ಇಲ್ಲಿ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಅದ್ಭುತವಾದಂತಹ ಬಾಗಾ ಬೀಚ್. ಇಲ್ಲಿಂದ ಪ್ರಾರಂಭ, ಕೊನೆವರೆಗೂ ಎಂಡ್ ಆಗುತ್ತೆ. ನಿಮಗೆ ಹೆಚ್ಚು ಕಡಿಮೆ ಹೋಗ್ತಾ ಇರಬೇಕು. ಇದು ಒಂದಾದಮೇಲೆ ಒಂದು ಬೀಚ್ ಸ್ಟಾರ್ಟ್ ಆಗುತ್ತೆ. ಬಾಗಾ ಆದಮೇಲೆ ಕಲ್ಲಂಗಟ್ಟು ಆದಮೇಲೆ ಕಾಂಡೋಲಿಯಮ್ಮು. ಸೊ ಈ ಥರ ಮುಂದೆ ಹೋದರೆ ನಿಮಗೆ ಪಣಜಿ, ಈ ಕಡೆ ಹಿಂದ್ಗಡೆ ಹೋದರೆ ಅಂಜುನಾ, ವೆಗಟರು, ಅರಂಬೊಲ್ಲು, ಮೊರ್ಜಿಮ್ಮು, ಈ ಥರ ಬೀಚ್ಗಳೆಲ್ಲ ಕಾಣುತ್ತೆ ಸ್ನೇಹಿತರೆ. ಸೊ ಈ ಒಂದು ಅದ್ಭುತ ನೋಟ ನೀವು ನೋಡಿ ಎಂಜಾಯ್ ಮಾಡಿದ್ರಿ ಅನ್ಕೊತೀನಿ. ಬನ್ನಿ, ಇಲ್ಲಿಗೆ ಮುಗಿಲಿಲ್ಲ ಗೋವಾ. ಇನ್ನೂ ತುಂಬ ನೋಡೋದಿದೆ, ತುಂಬ ತೋರಿಸೋದಿದೆ. ನೀವು ಬರ್ಬೋದು, ಮಜಾ ಮಾಡ್ಬೋದು. ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ, ವೀಸಾ ಬೇಕಾಗಿಲ್ಲ. ಇದು ಭಾರತದಲ್ಲೇ ಇರುವಂಥ ಒಂದು ವಿದೇಶ ಅಂತಲೇ ಕರಿಬೋದು ಸ್ನೇಹಿತರೆ. ಅಂತಹ ಒಂದು ನೀವೇನಾದರೂ ಫಾರಿನ್ ಕಂಟ್ರಿ ನೋಡಿಲ್ಲ ಅಂದರೆ ನೀವು ಇಲ್ಲಿ ಬಂದು ಮಜಾ ಮಾಡ್ಬೋದು. ಬನ್ನಿ, ಅಲ್ಲಿ ಶಾಕ್ಸ್ಗಳಲ್ಲಿ ಏನೇನಿದೆ ಅದು ಕೂಡ ತೋರಿಸ್ತೀನಿ. ಮಸ್ತಿ ಮಜಾ ಹೇಗಿರುತ್ತೆ ಅದು ಕೂಡ ತೋರಿಸ್ತೀನಿ, ನೋಡೋಣ. ಈಗ ನಾವು ಬಾಗಾ ಬೀಚಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಇದ್ದೀವಿ. ಬಾಗಾ ಬೀಚು ಮತ್ತು ಬಾಗಾ ನದಿಯ ಒಂದು ಸಂಗಮದ ಒಂದು ವಿಡಿಯೋನ ನಿಮಗೆ ತೋರಿಸಿದ್ದೆ. ಆದರೆ ಅದು ಮಧ್ಯಾಹ್ನ ಟೈಮ್ ಆಗಿತ್ತು. ಆದರೆ ನಾವು ಅಲ್ಲೆಲ್ಲ ಹೋಗಿದ್ವಿ ನೋಡಿ, ಅಷ್ಟೆಲ್ಲ ಹೋಗಿದ್ವಿ. ಆದರೆ ಅಲ್ಲಿ ಈಗ ನೀರು ತುಂಬ್ಕೊಂಡ್ಬಿಟ್ಟಿದೆ ಫುಲ್ಲು. ಸಾಯಂಕಾಲ ಆದಂಗೆಲ್ಲ ಸಮುದ್ರದ ನೀರು ಜಾಸ್ತಿ ಆಗುತ್ತೆ, ಅಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಈಗ ನೋಡಿ, ಬೆಳಗ್ಗೆ ಹೋದಂತಹ ಈ ಮೀನುಗಾರರು ಯಾವ ಥರ ಮೀನುಗಳನ್ನೆಲ್ಲ ತಂದುಬಿಟ್ಟು ಬೋಟಲ್ಲಿ ಈಗ
ಒಂದೊಂದೇ ಮಾರ್ಕೆಟಿಗೆ ತೊಗೊಂಡೋಗ್ತಾ ಇದ್ದಾರೆ. ಎಲ್ಲ ಈಗ ಬಂದು ಪಾಪ ಎಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ. ಈ ಎಲ್ಲ ಬಾಗಾ ನದಿ ಹತ್ತಿರ ಒಂದು ಮೀನಿನ ಮಾರ್ಕೆಟೇ ಒಂದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಪಾಪ ನೋಡಿ ಎಲ್ಲ ಮೀನುಗಾರರೆಲ್ಲ ಅವರು ಊಟವನ್ನು ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ. ಬೆಳಗ್ಗೆ ಹೋದವರೆಲ್ಲ ಬಂದ್ಬಿಟ್ಟು ಮೀನುಗಳ ಮಾರುಕಟ್ಟೆ ಇಲ್ಲಿ ಆಗಿದೆ ಈಗ. ಇಲ್ಲಿ ನೋಡಿ, ಇಲ್ಲಿ ಬಾಂಗ್ಡಾ ಮೀನಿದು ನೋಡಿ. ಒಂದು 100 ರೂಪಾಯಿಗೆ 20 ಮೀನುಗಳು ಸಿಗುತ್ತೆ ನಿಮಗೆ ಬೀಚ್ ಮೇಲೆ. ಇದು ನೋಡಿ, ಆ್ಯಂಕರ್ ಇದು ಇಲ್ಲಿ ಬಿದ್ದಿದೆ ನೋಡಿ. 100 ರೂಪಾಯಿಗೆ 20 ಮೀನುಗಳು ನೋಡಿ. ಅಂದರೆ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 5 ರೂಪಾಯಿಗೆ ಒಂದು ಮೀನು ಬಿದ್ದಂಗೆ ಆಯಿತು. ಎಲ್ಲ ಥರದ ಮೀನುಗಳಿದ್ದಾವೆ ಇಲ್ಲಿ. ಪಾಂಪ್ರೇಟು, ಬಾಂಗ್ಡಾ, ಅಂಜಲ್ಲು ನೋಡಿ. ಎಲ್ಲ ಇನ್ನೂ ತೆಗಿತಾ ಇದ್ದಾರೆ. ಫ್ರೆಶ್ಶಾಗಿ ಮೀನುಗಳೆಲ್ಲ ಬಂದಿದೆ ನೋಡಿ. ತೆಗಿತಾ ಇದ್ದಾರೆ ನೋಡಿ. ಎಲ್ಲ ಈ ಮೀನುಗಳೆಲ್ಲ ತೆಗಿತಾ ಇದ್ದಾರೆ. ಇಲ್ಲಿ ಆಗಲೇ ಮಾರ್ತಾ ಇದ್ದಾರೆ ಕೂಡ. ಅಲ್ಲೆಲ್ಲ ನೋಡಿ, ಅಲ್ಲ ಬೋಟಲ್ಲೆಲ್ಲ ಬರ್ತಾಯಿದೆ. ಎಲ್ಲ ಮೀನುಗಳೆಲ್ಲ ಹೆಂಗೆ ಬೋಟಿಂದ ತೆಗಿತಾ ಇದ್ದಾರೆ ಹಾಗೆ ಮಾರುಕಟ್ಟೆಯಲ್ಲಿ ಇಲ್ಲಿ ಮಾರ್ತಾನೇ ಇದ್ದಾರೆ. ಫ್ರೆಶ್ಶಾಗಿ, ಎಕ್ದಮ್ ಫ್ರೆಶ್ ಆಗಿದೆ ಬಾಂಗ್ಡಾ ಮೀನು. 100 ರೂಪಾಯಿಗೆ 20. ಅಯ್ಯೋ ದೇವರೇ, ಎಷ್ಟು ಚೀಪಾಗಿದೆ. ಇದೇ ನೀವು ಮಾರ್ಕೆಟಿಗೆ ಹೋದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ನೋಡಿ, ಇಲ್ಲೆಲ್ಲ ಫ್ರೆಶ್ಶಾಗಿ ಮಾರ್ತಾಯಿದ್ದಾರೆ. ಹೆಂಗೆ ಬೇಕು ನೋಡಿ. ಇವೆಲ್ಲ ಫ್ರೆಶ್ ಮೀನುಗಳು ಈಗ ತಾನೇ ಬಂದಿರೋದು. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಬೇರೆ ಕ್ಲೀನ್ ಮಾಡ್ತಾಯಿದ್ದಾರೆ. ಇದನ್ನೇ ನೋಡಿ ಬಾಕ್ಸ್ಗಳಲ್ಲಿ ಹಾಕಿ ಎಲ್ಲ ಕಡೆ ಹೋಗುತ್ತೆ ಸ್ನೇಹಿತರೆ. ದೊಡ್ಡ ದೊಡ್ಡ ಸಿಟಿಗಳಿಗೆಲ್ಲ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು, ಮಂಗಳೂರು, ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಇಲ್ಲಿಂದನೇ ಹೋಗುತ್ತೆ. ಇಲ್ಲೂ ಕೂಡ ನೋಡಿ ಎಲ್ಲ ಮಾರ್ತಾಯಿದ್ದಾರೆ. ಎಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ ಮೀನುಗಳೆಲ್ಲ ತೋರಿಸ್ತೀನಿ ನಿಮಗೆ. ಬೋಟ್ಲಿಂದ ಯಾವ ಥರ ಬರ್ತಾಯಿದೆ ಅಲ್ಲಿ ನೋಡಿ. ಎಲ್ಲ ಮೀನುಗಳೆಲ್ಲ ಒಂದೊಂದು ನೆಟ್ಟಲ್ಲಿ ಸಿಕ್ಕಾಕೊಂಡಿತ್ತಲ್ಲ, ಎಲ್ಲ ಮೀನುಗಳನ್ನ ತೆಗಿತಾರೆ. ಈ ಥರ ಇಲ್ಲಿ ಹಾಕ್ತಾಯಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಪ್ರೇಟ್ ಮಾಡ್ತಾಯಿದ್ದಾರೆ. ಎಲ್ಲ ಯಾವ್ಯಾವ ಮೀನು ಸಪ್ರೇಟ್ ಮಾಡ್ತಾಯಿದ್ದಾರೆ. ಸಪ್ರೇಟ್ ಮಾಡಿದ ಆಮೇಲೆ ಕ್ಲೀನ್ ಮಾಡಿ ಇಲ್ಲಿ ಇರ್ತಾಯಿದ್ದಾರೆ. ಯಾರ್ಯಾರು ಬೇಕೋ ಅವ್ರ ಆಗಲೇ ಇಲ್ಲಿ ಅವುಗಳನ್ನು ಪರ್ಚೇಸ್ ಮಾಡ್ತಾಯಿದ್ದಾರೆ ನೋಡಿ. ಇವರು ಮಾಲೀಕರು ನೋಡಿ. ಇಲ್ಲಿ ಆ ಒಂದು ಬುಟ್ಟಿ ಏನಿದೆಯಲ್ಲ 2,000 ರೂಪಾಯಿ ಕೇವಲ. ಅದೇ ನೀವು ಮಾರ್ಕೆಟಿಗೆ ಹೋದರೆ ಅದು ಹೆಚ್ಚು ಕಮ್ಮಿ 20,000 ಆಗಿ ಹೋಗಿರುತ್ತೆ ರೇಟು ನೋಡಿ. ಇಲ್ಲಿ ನೋಡಿ. ಸೊ ಇದೇ ಕಂಟಿನ್ಯೂ ಆಗುತ್ತೆ ಫಿಶ್ಶು ನೋಡಿ. ಎಲ್ಲ ಬೋಟುಗಳು ಆಗಲೇ ಈಗ ಸಾಯಂಕಾಲ ಇದೇ ಟೈಮ್ 5 ಗಂಟೆಗೆ ಎಲ್ಲ ವಾಪಸ್ ಬಂದಿದೆ. ಈಗ ಎಲ್ಲರೂ ಇಲ್ಲೆಲ್ಲ ಊಟ ಮಾಡ್ತಾಯಿದ್ದಾರೆ. ಜೊತೆಗೆ ಅವು ಪಾಪ ಬಂದವರಿಗೆಲ್ಲ ಹೊಟ್ಟೆ ಹಸ್ದಿದೆ. ಅವರೆಲ್ಲ ಊಟಗಳನ್ನ ಮಾಡ್ತಾಯಿದ್ದಾರೆ. ಅವರು ಕೂಡ ಫಿಶ್ ಕರಿ ರೈಸ್ ತಿಂತಾಯಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ತೂಕ ಮಾಡಿ ಹಾಕ್ತಾಯಿದ್ದಾರೆ. ಎಲ್ಲ ಬುಟ್ಟಿ ಗಂಟಲೆ ತುಂಬಿಟ್ಟು. ಹೆಂಗಿರುತ್ತೆ ಜೀವನ ಕರಾವಳಿ ತೀರದಲ್ಲಿ, ಅದು ಕೂಡ ಗೋವಾದಲ್ಲಿ ಹೆಚ್ಚಾಗಿ ಎಲ್ಲರೂ ಬರೀ ಬೀಚ್ಗಳು, ಶಾಕ್ಸ್ಗಳು ಮಜಾ ಮಸ್ತಿ ಮಾಡ್ತಾರೆ. ಬಟ್ ನಾನು ಇವತ್ತು ತೋರಿಸ್ತಾ ಇರೋದು ಗೋವಾದ ಇನ್ನೊಂದು ರೂಪ. ಅದುವೇ ಈ ಬಾಗಾ ಬೀಚಲ್ಲಿ ನಡೆಯುವಂತಹ ಮೀನುಗಾರಿಕೆ. ಎಷ್ಟೊಂದು ಮೀನುಗಳಿದೆ ಅಂತ ನೀವು ತೋರ್ತಾ ಇದ್ದೀರಾ ನೋಡಿ. ಇಲ್ಲಿ ಫುಲ್ ಫ್ರೆಶ್ ಮೀನುಗಳು ಸ್ನೇಹಿತರೆ, ಫುಲ್ ಫ್ರೆಶ್ ಮೀನುಗಳು. ಸೊ ಎಲ್ಲಿವರೆಗೆ ಹಂಗೆ ನೋಡ್ತಾ ಇದ್ದಾರೆ, ಎಲ್ಲಿವರೆಗೆಲ್ಲ ಈಗೆಲ್ಲ ಫಿಶ್ ನೆಟ್ಟಿಂದ ತೆಗೆದುಬಿಟ್ಟು ಅವನನ್ನು ಈ ಥರ ಹಾಕ್ತಾಯಿದ್ದಾರೆ. ಬಾಗಾ ಅಂತ ತುಂಬ ಜನ ತುಂಬ ಸರಿ ಕೇಳಿದ್ದಾರೆ. ಬಾಗಾ ಅಂದರೆ ಏನು ಅಂತ. ಬಾಗಾ ಅಂದರೆ ಇದೆ ಸ್ನೇಹಿತರೆ, ಈ ನದಿ ಏನಿದೆಯಲ್ಲ ಮುಂದೆ ಹೋಗಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿರುವಂಥ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಓಕೆ. ಸೊ ಈ ಬಾಗಾ ತೀರದಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ನೋಡಿ. ಎಲ್ಲ ಇಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಕೂಡ ಇದೆ. ಜೊತೆಗೆ ಇಲ್ಲಿ ಹೆಚ್ಚಾಗಿ ಫಿಶಿಂಗ್ ನಡೆಯುತ್ತೆ. ಇಲ್ಲಿ ನೋಡಿ ಎಲ್ಲ ನೆಟ್ಗಳಿದೆ. ಮೀನು ಹಿಡಿಯೋಕ್ಕೆ ಮೀನುಗಾರರು ಏನೇನು ಹಾಕಿರ್ತಾರೆ. ಇಲ್ಲೆಲ್ಲ ಫಿಶಿಂಗ್ ನೆಟ್ಸ್ ಇದೆ. ಆ ಫಿಶಿಂಗ್ ನೆಟ್ಸ್ಗಳ ಮೂಲಕ ಇಲ್ಲಿ ಸ್ವೀಟ್ ವಾಟರ್ ನೀರಿದು ಅಂದರೆ ಕೆರೆ ಅಂದರೆ ನದಿ ನೀರು ಮುಂದೆ ಹೋಗಿ ಅಲ್ಲಿ ಜಾಯಿನ್ ಆಗುತ್ತೆ. ಸೊ ಅದು ಬಾಗಾ ಬೆಟ್ಟ, ಇದು ಬಾಗಾ ನದಿ. ಮುಂದೆ ನಿಮಗೆ ಲೆಫ್ಟ್ ಹ್ಯಾಂಡ್ ತೋರಿಸಿದ್ರೆ ಇಷ್ಟೊತ್ತಿಗೆ ನಾನು ನಿಮಗೇನು ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ ಅದೇನೆಲ್ಲ ಬಂದುಬಿಟ್ಟು ಬಾಗಾ ಬೀಚು. ಸೊ ಈ ಬಾಗಾ ಬೀಚ್ ಅಂತ ಹೆಸರು ಬರೋ ಕಾರಣ ಈ ಒಂದು ನದಿನೇ. ಹೆಚ್ಚಾಗಿ ಗೋವಾದಲ್ಲಿ ಆ ಬೀಚುಗಳ ಹೆಸರುಗಳು ಆ
ಅಲ್ಲಿರುವ ನದಿಗಳ ಮೂಲಕನೇ ಬಂದಿರೋದು. ಸೊ ಹೀಗಾಗಿ ಇಲ್ಲಿ ತುಂಬ ಫೇಮಸ್ ಆಗಿರೋಂಥ ನದಿ ಅಂದರೆ ಮಾಂಡೋವಿ ನದಿ ಇದೆ, ಜುವಾರಿ ನದಿ ಇದೆ, ಪಾಲಲಂ ಇದೆ, ಈ ಥರ ಕೋಲ್ವಾ ಇದೆ. ತುಂಬ ನದಿಗಳೇನಿದೆಯಲ್ಲ ಬಂದುಬಿಟ್ಟು ಏನೋ ಸಮುದ್ರವನ್ನು ಸೇರ್ಕೊಳ್ಳುತ್ತಲ್ಲ ಆ ಒಂದು ಜಾಗನೇ ಎಲ್ಲ ಬೀಚ್ಗಳು ಹೆಸರುಗಳು ಕೂಡ ಪಡೆದಿದೆ. ನಮಗೆ ಈಗ ನಾವಿರುವಂಥ ಈ ಬೀಚು ಕೂಡ ರಿಸಾರ್ಟ್ ಕೂಡ ಇದನ್ನು ಬೀಚ್ ಬಟಿಕ್ ಅಂತ ಕರೀತಾರೆ ಇಲ್ಲಿ. ನಾವು ಇವತ್ತು ಇದೇ ಬೀಚಲ್ಲಿ ಅಂದರೆ ಇದೇ ರಿಸಾರ್ಟಲ್ಲಿ ಇರೋಕ್ಕೆ ಹೋಗ್ತಾ ಇದ್ದೀವಿ. ರೂಮ್ಗಳೆಲ್ಲ ವ್ಯವಸ್ಥೆಗಳು ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ನೋಡಿ ಎಲ್ಲ ಹಳೆಯ ಕಾಲದ್ದು ಪೋರ್ಚುಗೀಸ್ ಸ್ಟೈಲ್ ಇರೋಂಥ ರೂಮ್ಗಳೆಲ್ಲ ನೋಡಿ, ಪೋರ್ಚುಗೀಸ್ ಸ್ಟೈಲಲ್ಲಿ ಕಟ್ಟಿರೋಂಥ ರೂಮ್ಗಳು. ಆವಾಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಒಂದು 300 ವರ್ಷದಿಂದ 250 ವರ್ಷದಿಂದ ಇರುವಂತಹ ಬೀಚ್ ರಿಸಾರ್ಟ್ಗಳು ಇವೆಲ್ಲ. ಆಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಲ್ಲ, ಬ್ರಿಟಿಷರು ಈ ಪೋರ್ಚುಗೀಸರು ಎಷ್ಟು ಭಾರತವನ್ನು ಲೂಟಿ ಮಾಡಿಬಿಟ್ಟು ಯಾವ ರೀತಿ ಕಟ್ಕೊಂಡಿದ್ರು ಒಂದು ಟೈಮಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋವಾ ಲಿಬರೇಷನ್, ಗೋವಾ ಕೂಡ ಇಂಡಿಪೆಂಡೆನ್ಸ್ ಆಗಿದ್ದು 1971ರಲ್ಲಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ ಆರಾಮಾಗಿ. ಇದು ಬೀಚ್ ರಿಸಾರ್ಟು, ಒಳ್ಳೆ ರಿಸಾರ್ಟ್ ಇದೆ ಎಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಬಟ್ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಚಿಕ್ಕ ರೂಮುಗಳೆಲ್ಲ ನೋಡಿ, ಎಲ್ಲ ಹಳೆಯ ಕಾಲದ ಮನೆಗಳು ಅವನ್ನ ಈಗ ರಿಸಾರ್ಟಾಗಿ ಇಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ನೀವು ಏನಾದರೂ ಹೋಗಬೇಕು ಅಂದರೆ ಇಲ್ಲಿ ಕ್ಲೀನಾಗಿ ಬಿಟ್ಟೆ ಮುಂದೆ ಹೋಗಬೇಕಾಗತ್ತೆ. ರಿಸಾರ್ಟು ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ರೂಮು ಇನ್ನು ನಮಗೆ ಕೊಡಬೇಕೀಗ, ಅದು ಕೊಟ್ಟ ಮೇಲೆ ಆ ರೂಮಿನ ಒಂದು ಪರಿಚಯ ಅಥವಾ ಟೂರ್ ಕೂಡ ಮಾಡ್ತೀನಿ. ಎಲ್ಲ ಹಳೆಯ ಕಾಲದ ಚೇರ್ಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಇವತ್ತಿನ ಕಾಲದಲ್ಲಿ ಇಂಥ ಚೇರ್ಗಳನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಪೋರ್ಚುಗೀಸು ಈಗ ಬ್ರಿಟಿಷ್ ಟೈಮಲ್ಲಿರೋಂತಹ ಚೇರ್ಗಳೆಲ್ಲ ಇವು. ಹಳಬ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆಲ್ಲ ಗೊತ್ತಿರುತ್ತೆ ಆಗಿನ ಕಾಲದಲ್ಲಿ ಫರ್ನಿಚರ್ ಹೇಗಿತ್ತು ಅಂತ. ಸೊ ಈಗ ನಮಗೆ ಮುಂದೆ ಏನೋ ಇಲ್ಲಿ ನೋಡಿ, ಇವು ಇದೆ ನೋಡಿ, ಇಲ್ಲಿ ಇವೆಲ್ಲ ಹಳೆ ಕಾಲದ ಎಲ್ಲ ನೋಡಿ. ಇದೆಲ್ಲ ಈಸಿ ಚೇರ್ ಅಂತ ಇದ್ರು ಅವಾಗೆಲ್ಲ. ಇದೆಲ್ಲ ಏನಿದೆಯಲ್ಲ ನೋಡಿ, ಇದು ಡಿಟ್ಯಾಚಬಲ್ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಇದು ನೋಡ್ತಿದ್ದೀರಲ್ಲ, ಹಿಂಗೆ ಮುಂದೆ ಕಾಲುಗಳನ್ನ ಇಟ್ಟು ಆರಾಮಾಗಿ ಜನ ಕೂತ್ಕೊಳ್ಳೋಕ್ಕೆ ನೋಡಿ. ವ್ಯೂ ನೋಡಿ ಹೇಗೆ ಮುಂದೆ ಬಾಗಾ ನದಿ ಎಷ್ಟು ಸಮೃದ್ಧವಾಗಿದೆ ಅನ್ನೋದಕ್ಕೆ ಈ ಒಂದು ರಿಸಾರ್ಟು ನಾನೊಂದು ಮಾಡ್ತಿರೋ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗ್ಬೋದು. ಇದು ಕೂಡ ಇಲ್ಲಿ ನೋಡಿ, ಆರಾಮಾಗಿ ಕೂತ್ಕೊಂಡು ಇಲ್ಲಿ ನೀವು ಈವ್ನಿಂಗ್ ಸ್ನ್ಯಾಕ್ಸು, ಟೀ, ಕಾಫಿ ಅಥವಾ ಬಿಯರು, ಡ್ರಿಂಕ್ಸು ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ಮುಂದುಗಡೆನೇ ನಿಮಗೆ ನದಿ ಕಾಣುತ್ತೆ, ಬೋಟುಗಳಿದ್ದಾವೆ. ಅದ್ಭುತವಾದಂತಹ ಏನೋ ನೋಟ ಅಂತಲೇ ಹೇಳ್ಬೋದು. ಅದ್ಭುತವಾದ ವ್ಯೂ ಕೂಡ ಬಾಗಾ ನದಿದು, ಬಾಗಾ ಬೀಚ್ದು ನಡುವೆ ಅದ್ಭುತವಾದಂತಹ ಈ ಒಂದು ರೂಮ್ಗಳು ಕೂಡ ಇಲ್ಲೂ ಕೂಡ ರೂಮ್ಗಳಿದ್ದಾವೆ. ಇಲ್ಲೂ ಕೂಡ ನಿಮಗೆ ಫರ್ನಿಚರ್ಗಳನ್ನ ಹಾಕಿದ್ದಾರೆ ನೋಡಿ. ಈಗ ನಮಗೆ ಇನ್ನೇನು ಅವರು ರೂಮ್ ಕೊಡ್ತಾರೆ, ಕೊಟ್ಟ ಮೇಲೆ ಬಾಕಿ ಒಂದು ಪರಿಚಯನ ನಿಮಗೆ ಮಾಡಿಕೊಡ್ತೀನಿ. ಅಲ್ಲಿ ಕೆಳಗಡೆ ಒಂದು ಶಿವಲಿಂಗ ಕೂಡ ಇದೆ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ದೇವಸ್ಥಾನದ ಹಿಂದುಗಡೆ ಒಂದು ಪುರಾತನವಾದಂತಹ ಒಂದು ಬಾವಿ ಕೂಡ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮಿಸಲ್ ಪಾವು ನೀವು ಮಹಾರಾಷ್ಟ್ರ ಸ್ಟೈಲೆಲ್ಲ ಹೆಚ್ಚಾಗಿ ನಿಮಗೆ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಾಡ್ತಾಯಿದ್ದಾರೆ, ಕಟ್ ಮಾಡ್ತಾಯಿದ್ದಾರೆ. ಸ್ಯಾಂಡ್ವಿಚ್ ಸ್ನೇಹಿತರೆ, ಇವತ್ತು ನಾನು 3ನೇ ದಿವಸ ಬಾಗಾ ಬೀಚಲ್ಲಿದ್ದೀನಿ ಗೋವಾದ. ಇದು ಪಾರ್ಕಿಂಗ್ ಲಾಟು. ಬೆಳಗ್ಗೆ ಸುಮಾರು ಒಂದು 8:30 ಆಗಿದೆ. ಇವತ್ತು ವೀಕ್ ಡೇ ಆಗಿದ್ದರಿಂದ ಅಷ್ಟೊಂದು ರಶ್ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೀಚ್ ಹಿಂದುಗಡೆ ಇದು ಅಂದರೆ ಮೇನ್ ರೋಡ್ ಇದು. ಮುಂದುಗಡೆ ಹೋದರೆ ನಿಮಗೆ ಅಲ್ಲಿ ಪಾರ್ಕಿಂಗ್ ಲಾಟ್ ಇದೆ. ಆ ಪಾರ್ಕಿಂಗ್ ಲಾಟಲ್ಲೆಲ್ಲ ಬಸ್ಗಳಾಗಲಿ, ಟೂ ವೀಲರು, ಕಾರು ಎಲ್ಲ ಇದೆ. ಇಲ್ಲಿ ಕೂಡ ನಿಮಗೆ ಒಂದು ದೇವಸ್ಥಾನ ಇದೆ ಗೋವಾದಲ್ಲಿ, ಮಹಾದೇವ ತುಳೇಶ್ವರ ಪ್ರಸನ್ನ ಅಂತ ಬರೆದಿದ್ದಾರೆ. ಮಹಾದೇವ ತುಳೇಶ್ವರರ ದೇವಸ್ಥಾನ ಇದು ನೋಡಿ. ನಿಮಗೆ ಹೊರಗಡೆಯಿಂದನೇ ತೋರಿಸ್ಬಿಡ್ತೀನಿ. ಇಲ್ಲಿ ದೇವಸ್ಥಾನದ ಹಿಂದುಗಡೆ ಒಂದು ಪುರಾತನವಾದಂತಹ ಒಂದು ಬಾವಿ ಕೂಡ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲ ಒಂಥರ ಇದನ್ನು ಪಾರ್ಕಿಂಗ್ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಇಲ್ಲಿ ನಾವೀಗ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡಿ, ಇದು ಚಿಕ್ಕ ಬಾವಿ, ಎಷ್ಟೋ ತುಂಬ ಹಳೆಯದು. ಅಲ್ಲಿ ಕೆಳಗಡೆ ಒಂದು ಶಿವಲಿಂಗ ಕೂಡ ಇದೆ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ.
ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಶಿವಲಿಂಗ ಇದೆ ಅಲ್ಲಿ. ತುಂಬ ಪುರಾತನವಾದಂಥ ಬಾವಿ. ಈ ದೇವಸ್ಥಾನ ಹಿಂದುಗಡೆನೇ ಇದು ಬಾವಿ ಇರೋದು. ಸೊ ಇದು ನೋಡಿ ದೇವಸ್ಥಾನ ಹಿಂದುಗಡೆ ಎಲ್ಲ ವಾಲ್ಗಳಿಗೆಲ್ಲ ಹೆಚ್ಚಾಗಿ ಇಲ್ಲಿ ಟೈಲ್ಸ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಇದು ಸಮುದ್ರ ತೀರ ಇರೋದ್ರಿಂದ ಈ ಸಾಲ್ಟ್ ವಾಟರ್ ಬರೋದ್ರಿಂದ ಗೋಡೆಗಳು ತುಂಬ ಬೇಗ ಕಪ್ಪಾಗಿಬಿಡ್ತವೆ. ನೀವೀಗ ಮಹಾರಾಷ್ಟ್ರ ಮತ್ತು ಈ ಗೋವಾ ಸೈಡ್ ಬಂದರೆ ಈ ರೀತಿ ನೀವು ದೀಪದ ಕಂಬಗಳನ್ನು ಜಾಸ್ತಿ ನೋಡ್ಬೋದು. ಈ ಥರದ್ದು ದಕ್ಷಿಣ ಭಾರತದಲ್ಲಿ ಇದೆ, ಬಟ್ ಬೇರೆ ಥರ ಶೇಪ್ ಇರುತ್ತೆ, ಆರ್ಕಿಟೆಕ್ಚರ್ ಬೇರೆ ಆಗುತ್ತೆ. ಸೊ ಪ್ರದೇಶದಿಂದ ಪ್ರದೇಶಕ್ಕೆ ದೇವಸ್ಥಾನಗಳ ಆರ್ಕಿಟೆಕ್ಚರು ಕೂಡ ಚೇಂಜ್ ಆಗುತ್ತೆ, ಮನೆಗಳ ಆರ್ಕಿಟೆಕ್ಚರ್ ಚೇಂಜ್ ಆಗುತ್ತೆ. ಸೊ ನೋಡಿ ಇದೆಲ್ಲ ಪಾರ್ಕಿಂಗು ಲಾಟು. ಇಲ್ಲಿ ಟ್ಯಾಕ್ಸಿಗಳು ಕೂಡ ನಿಮಗೆ ಹೆಚ್ಚಾಗಿ ಸಿಗೋದುಂಟು. ಇಲ್ಲಿಂದ ನೀವು ಬೀಚಿಗೂ ಕೂಡ ಎಂಟ್ರಿ ಕೊಡ್ಬೋದು. ನೋಡಿ ಆಗಲೇ ಬೆಳಗ್ಗೆನೇ ಜನ ಬೀಚ್ಗಳಿಗೆ ಹೋಗೋಕ್ಕೆ ನೋಡ್ತಾ ಇದ್ದಾರೆ. ಇದು ನೋಡಿ ಇದೇನು ಇಲ್ಲಿ ನೀವು ಗಾಡಿಯಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬನ್ನನ್ನು ಮಾರ್ತಾರೆ ಇಲ್ಲಿ ಬೆಳಗ್ಗೆ ಬ್ರೆಡ್ಡು ಬನ್ನು ಜಾಸ್ತಿ ಗೋವಾದಲ್ಲಿ ತುಂಬ ಯೂಸ್ ಮಾಡ್ತಾರೆ. ನಮ್ಮಂಗೆ ಹೇಗೆ ಇಡ್ಲಿ ವಡೆ ಇರುತ್ತಲ್ಲೋ ಅದೇ ಥರ ಇಲ್ಲಿ ಗೋವಾದಲ್ಲಿ ನಿಮಗೆ ಹೆಚ್ಚಾಗಿ ಬನ್ನನ್ನು ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಇಲ್ಲಿ ಬನ್ನನ್ನು ಬಳಸ್ತಾರೆ. ಇನ್ಫ್ಯಾಕ್ಟು ಬನ್ನು ಬ್ರೆಡ್ಡು ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋರ್ಚುಗೀಸು ಇಲ್ಲಿ ಆಳಿದ್ದರಿಂದ ಅವರ ಒಂದು ತಿಂಡಿ ತಿನಿಸುಗಳ ಒಂದು ಏನು ಬಳಸ್ತಾಯಿದ್ರು ಅದನ್ನೇ ಇಲ್ಲಿ ಅದೇ ಒಂದು ಸಂಸ್ಕೃತಿ ಇಲ್ಲಿ ಬೆಳ್ಕೊಂಡು ಬಂದಿದೆ. ನೋಡಿ ಇಲ್ಲಿ ಮುಂದೆ ಕಾಣ್ತಾ ಇರೋದು ಒಂದು ಎಲ್ಲ ಬ್ರೇಕ್ಫಾಸ್ಟ್ಗೆ ಕೌಂಟ್ರಿಗಳಿದ್ದಾವೆ, ತಿಂಡಿ ತಿನಿಸುಗಳಿಗೆ ಕೌಂಟ್ರ್ ಇದೆ. ಒಂಥರ ಚಿಕ್ಕ ಮಿನಿ ಬ್ರೇಕ್ಫಾಸ್ಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ವಡಾಪಾವು ತುಂಬ ಫೇಮಸ್ಸು, ಅವಲಕ್ಕಿ ತುಂಬ ಫೇಮಸ್ಸು, ಪೋವಾ ಅಂತಾರೆ. ಬೆಳಗ್ಗೆನೇ ಇಲ್ಲಿ ಫಿಶ್ ಕೂಡ ಸಿಗುತ್ತೆ ನಿಮಗೆ. ಬ್ರೆಡ್ಗಳು ನೋಡಿ ಎಲ್ಲ ಹೆಚ್ಚಾಗಿ ಇಲ್ಲಿ ವಡಾಪಾವು ವಡಾ ಬನ್ನು ತಿನ್ನೋದು ಜಾಸ್ತಿ ಇಲ್ಲಿ. ನೋಡಿ ಇಲ್ಲಿ ಎಲ್ಲ ಈಗ ನಿಮಗೆಲ್ಲ ತೋರಿಸ್ತೀನಿ. ನೋಡಿ ಆಗಲೇ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಮಿಸಲ್ ಪಾವು. ನೀವು ಮಹಾರಾಷ್ಟ್ರ ಸ್ಟೈಲೆಲ್ಲ ಹೆಚ್ಚಾಗಿ ನಿಮಗೆ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ ಇಲ್ಲಿ ಮಾಡ್ತಾಯಿದ್ದಾರೆ, ಕಟ್ ಮಾಡ್ತಾಯಿದ್ದಾರೆ. ಸ್ಯಾಂಡ್ವಿಚ್. ಸೊ ಇಲ್ಲಿ ಕೂಡ ನಿಮಗೆ ಬರೆದಿದ್ದಾರೆ. ಈಗ ನೋಡಿ ಅದನ್ನ ಈಗ ಸ್ಯಾಂಡ್ವಿಚನ್ನು ಅಥವಾ ಬ್ರೆಡ್ಡನ್ನು ತಿನ್ಬೋದು. ಇಲ್ಲಿ ಬ್ರೆಡ್ ಆಮ್ಲೆಟು ಎಲ್ಲ ಥರ ನಿಮಗೆ ಇಲ್ಲಿ ಫುಡ್ ಸಿಗುತ್ತೆ. ಪೋವಾ ಕೂಡ ಇದೆ. ಇದೊಂದು ಮಾರ್ಕೆಟ್ ಇದೆ ನಿಮಗೆ. ನೋಡಿ ಇಲ್ಲಿ ಉಡುಪಿದು ಪ್ಯೂರ್ ವೆಜ್ ಅಂತಲೂ ಬರೆದಿದ್ದಾರೆ. ಬಿರಿಯಾನಿ ಬೆಳಗ್ಗೆನೇ, ಆದರೆ ಬೆಳಗ್ಗೆ ಸಿಗೋದಿಲ್ಲ ಕಾಣುತ್ತೆ ನನ್ನ ಪ್ರಕಾರ. ಬರೆದಿದ್ದಾರೆ ಅಷ್ಟೇ, ಬೋರ್ಡ್ ಹಾಕಿದ್ದಾರೆ. ಮೇ ಬಿ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಲಂಚಿಗೆ ಇರ್ಬೋದು. ಇನ್ನೂ ಎಲ್ಲ ರೆಡಿ ಆಗ್ತಾಯಿದೆ ಒಂದೊಂದೇ. ಈಗ ಹೆಚ್ಚು ಕಡಿಮೆ 8:30 ಆಗಿದ್ದರಿಂದ ಇನ್ಮೇಲೆಲ್ಲ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಮ್ಯಾಗಿ ಇದೆ, ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಸ್ನೇಹಿತರಲ್ಲಿ. ಫಿಶ್ ಥಾಲಿ ಫುಡ್ಡು ಎಲ್ಲ ರೆಡಿ ಆಗ್ತಾಯಿದೆ. ನಾವು 8:30 ಸುಮಾರು ಬಂದಿದ್ದೀವಿ. ಈಗ ನಾವು ಏನಾದರೂ ಇಲ್ಲಿ ಸ್ವಲ್ಪ ತಿಂದ್ಕೊಂಡು ಮುಂದೆ ಪಣಜಿಗೆ ಹೋಗೋ ಒಂದು ಪ್ಲಾನ್ ಇವತ್ತಿದೆ. ನೋಡೋಣ, ನಿಮಗೆಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬಾಗಾ ಬೀಚಲ್ಲಿ ಇದು ಬೆಳಗಿನ ಜಾವ 10 ಗಂಟೆ ಇರುವಂತಹ ಸೀನು. ಈಗ ಒಬ್ಬೊಬ್ಬರೇ ರಾತ್ರಿ ನೈಟ್ ಲೈಫ್ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ಸೊ ಬೆಳಗಿನ ಜಾವ 10 ಗಂಟೆಗೆ ಯಾವ ರೀತಿ ಇದೆ ಬಾಗಾ ಬೀಚು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಬಾಗಾ ಬೀಚು ತುಂಬ ಫೇಮಸ್ಸು ಈ ಗೋವಾದಲ್ಲಿ, ಅದರಲ್ಲೂ ನಾರ್ತ್ ಗೋವಾದಲ್ಲಿ ಈ ಕಲ್ಲಂಗುಟ್ಟು ಮತ್ತು ಬಾಗಾ ಬೀಚು ತುಂಬ ಅಂದರೆ ತುಂಬಾ ಫೇಮಸ್ಸು. ಒಂದು ಕಾಲದಲ್ಲಿ ಇಲ್ಲಿ ಹೆಚ್ಚಾಗಿ ಫಾರಿನರ್ಸ್ ಬರ್ತಾಯಿದ್ರು. ಬಟ್ ಈಗ ಇಂಡಿಯನ್ ಕ್ರೌಡೇ ಜಾಸ್ತಿ ಆಗಿದ್ದರಿಂದ ಅವರ ಒಂದು ಬರವಣಿಗೆ ಅಥವಾ ಅವರ ಒಂದು ವಿಸಿಟ್ ಕೂಡ ಈಗ ತುಂಬ ಕಡಿಮೆ ಆಗ್ತದೆ. ಬಟ್ ಆದರೂ ಕೂಡ ಕೋವಿಡ್ ಆದಮೇಲೆ ತುಂಬ ಕಡಿಮೆ ಆಗಿತ್ತು. ಈಗ ಮತ್ತೆ ಎಂದಿನಂತೆ ಅವರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಕೌಂಟು ಬರ್ತಾಯಿದೆ. ಈಗ ರಷ್ಯಾದಿಂದ ಆಗಲಿ, ಆಮೇಲೆ ಬೇರೆ ಯುರೋಪಿಯನ್ ಕಂಟ್ರೀಸು, ಆಸ್ಟ್ರೇಲಿಯನ್ ಕಂಟ್ರೀಸು ಈ ಕಡೆಯಿಂದೆಲ್ಲ ಜಾಸ್ತಿ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಶಾಕ್ಸ್ಗಳು ನೀವು ನೋಡ್ತಾ ಇದ್ದೀರಾ. ಈ ಬಾಗಾ ಬೀಚು, ಬಾಗಾ ಅನ್ನೋ ಹೆಸರು ಬರೋಕ್ಕೆ ಕಾರಣ ಆ ತುದಿಯಲ್ಲಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ಆ ತುದಿಯಲ್ಲಿ ಏನಿದೆಯಲ್ಲ ಅಲ್ಲಿ ಬಾಗಾ ಅನ್ನೋ ಒಂದು ನದಿ ಇದೆ. ಆ ಬಾಗಾ ಅನ್ನೋ ನದಿಯಿಂದಲೇ ಇಲ್ಲಿ ನಿಮಗೆ ಈ ಬಾಗಾ ಅನ್ನೋ ಒಂದು ಹೆಸರು ಬಂದಿರೋದು ಈ ಬಾಗಾ ಬೀಚ್ಗೆ. ಸೊ ಈ ಕಡೆ ಹೋದರೆ ಬಾಗಾ ಬೀಚ್ ಎಂಡ್ ಆಗುತ್ತೆ. ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದ್ದೀರಲ್ಲ ಆ ಒಂದು ಬೆಟ್ಟ, ಆ ಬೆಟ್ಟನೇ ಲಾಸ್ಟ್ ಈ ಬಾಗಾ ಬೀಚ್ಗೆ. ನನ್ನ ಹಿಂದ್ಗಡೆ ನಾನು ತೋರಿಸ್ತೀನಿ ನಿಮಗೆ.
ಹಿಂದ್ಗಡೆ ಹೋದರೆ ನಿಮಗೆ ಕಲ್ಲಂಗುಟ್ ಬೀಚ್ ಸಿಗುತ್ತೆ. ಇಲ್ಲಿಂದ ಸುಮಾರು 1.5-2 ಕಿಲೋಮೀಟ್ರ್ ದೂರ ಇದು. ನೀವು ವಾಕ್ ಮಾಡಿಕೊಂಡೇ ಹೋಗ್ಬೋದು ಅಥವಾ ರೋಡ್ ಮೇಲೂ ಕೂಡ ಹೋಗ್ಬೋದು. ಸೊ ಈಗ ನೋಡಿ ತುಂಬ ಜನ ಇಲ್ಲಿ ಈಗ ಫಾರಿನರ್ಸ್ ಆಗಲೇ ನೀವು ಕಾಣ್ತಾ ಇದ್ದೀರಾ. ಹೆಚ್ಚಾಗಿ ಇಲ್ಲಿ ರಷ್ಯಾ, ಆಸ್ಟ್ರೇಲಿಯಾ, ಯುರೋಪಿಯನ್ ಕಂಟ್ರೀಸಿಂದ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಬೆಳಗ್ಗೆನೇ ಆಗಲೇ ಇಲ್ಲಿ ಏನು ವಹಿವಾಟುಗಳು ಏನು ನಡೆಯುತ್ತೆ ನಿಮಗೆಲ್ಲ ಗೊತ್ತು. ಗೋವಾದಲ್ಲಿ ಹೆಚ್ಚಾಗಿ ಬರೋದು ಮಜಾ ಮಸ್ತಿಗೋಸ್ಕರನೇ ಬರ್ತಾರೆ ಇಲ್ಲಿ. ಸೊ ಇದು ನೋಡಿ, ಇದು ಅರಬ್ಬಿ ಸಮುದ್ರ. ಸ್ನೇಹಿತರೆ, ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಈ ಸಮುದ್ರವನ್ನು ಅರಬ್ಬಿ ಸಮುದ್ರ ಅಂತ ಕರಿತಿರಲಿಲ್ಲ, ಇದನ್ನು ಸಿಂಧೂ ಸಾಗರ ಅಂತ ಕರಿತಾಯಿದ್ರು. ಓಕೆ, ಇದನ್ನು ಸಿಂಧೂ ಸಾಗರ ಹೇಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಹೇಗೆ ಹಿಂದೂ ಮಹಾಸಾಗರ ಇದೆಯಲ್ಲ, ಇದನ್ನು ಸಿಂಧೂ ಸಾಗರ ಅಂತ ಕರಿತಿದ್ರು. ಇದಕ್ಕೆ ಒಂದು ಕಾರಣವೂ ಇದೆ. ಏನಪ್ಪ ಅಂದರೆ, ಏನು ಹಿಮಾಲಯದಲ್ಲಿ ಹುಟ್ಟಿ ಈಗ ಪಾಕಿಸ್ತಾನದಲ್ಲಿರುವಂತಹ ಕರಾಚಿ ಹತ್ರ ಏನು ಸಿಂಧೂ ನದಿ ಈ ಒಂದು ಸಮುದ್ರವನ್ನು ಸೇರ್ತಿತ್ತೋ, ಇದೇ ಕಾರಣ ಅದನ್ನು ಸಿಂಧೂ ನದಿ ಅಂತ ಕರಿತಾಯಿದ್ರು. ಆ ಸಿಂಧೂ ಮಹಾಸಾಗರ ಅಂತ ಕರಿತಾಯಿದ್ರು. ದುರಾದೃಷ್ಟ ಆಮೇಲೆ ಇದನ್ನು ಎಲ್ಲರೂ ಹೆಚ್ಚಾಗಿ ಇತ್ತೀಚೆಗೆ ಒಂದು ಕೆಲವು ವರ್ಷಗಳಿಂದ, ಅಂದರೆ 100 ವರ್ಷಗಳಿಂದ ಇದನ್ನು ಅರಬ್ಬಿ ಸಮುದ್ರ ಅಂತ ಕರೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಬ್ರಿಟಿಷರು, ಯಾಕಂದರೆ ಬ್ರಿಟಿಷರಿಗೆ ಗೊತ್ತಿರಲಿಲ್ಲ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದಾರೆ ನೀವು. ಹಿಂಗೆ ಮುಂದೆ ಹೋದರೆ ನಿಮಗೆ ಕಲ್ಲಂಗುಟ್ ಬೀಚ್ ಸಿಗುತ್ತೆ. ಇಲ್ಲಿ ಹೆಚ್ಚಾಗಿ ನಿಮಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀರ, ಅಲ್ಲೆಲ್ಲ ಹೆಂಗೆ ಬೋಟ್ಗಳಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಆಮೇಲೆ ಇಲ್ಲಿ ರೆಡ್ ಫ್ಲ್ಯಾಗ್ ಕೂಡ ಇದೆ. ಈ ರೆಡ್ ಫ್ಲ್ಯಾಗ್ ಅಂದರೆ ನಿಮಗೆಲ್ಲ ಗೊತ್ತು, ಡೇಂಜರ್ ಅಂತ. ಸೊ ಇಲ್ಲಿ ನೀವು ಹೆಚ್ಚಾಗಿ ಸ್ವಲ್ಪ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲೆಲ್ಲ ನಿಮಗೆ ಲೈಫ್ ಗಾರ್ಡ್ಸ್ ಕೂಡ ಕೂತ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಕಾಣೋದಿಲ್ಲ, ನೀವು ಈ ಭಾಗದಲ್ಲಿ ಜನಗಳು ಸ್ವಿಮ್ಮಿಂಗ್ ಮಾಡೋದು ಕಾಣೋದಿಲ್ಲ. ನೀವು ಈ ಕಡೆ ನೋಡಿ, ನೀವು ತುಂಬ ಇದ್ದಾರೆ. ಓಕೆ, ಯಾಕಂದರೆ ಇಲ್ಲಿ ಅಷ್ಟು ನೀರು ಡೆಪ್ತ್ ಆಗಿಲ್ಲ, ಅಂದರೆ ಶಾಲೋ ಆಗಿದೆ ನೀರು. ಬಟ್ ಆ ಕಡೆನೂ ಇದ್ದಾರೆ ಜನಗಳೆಲ್ಲ, ಆ ಕಡೆನೂ ಇದ್ದಾರೆ. ಸೊ ಹೀಗೆ ಮುಂದೆ ಹೋದರೆ ನಿಮಗೆ 1-1.5 ಕಿಲೋಮೀಟ್ರಿಗೆ ನಿಮಗೆ ಕಲ್ಲಂಗುಟ್ ಬೀಚ್ ಕೂಡ ಸಿಗುತ್ತೆ. ಅದು ಕೂಡ ನಮ್ಮ ಈ ಗೋವಾದಲ್ಲಿ ಅತ್ಯಂತ ಪಾಪ್ಯುಲರ್ ಬೀಚ್ಗಳಲ್ಲಿ ಒಂದಾಗಿದೆ. ಸ್ಯಾಟರ್ಡೆ ಸಂಡೇಗಳಲ್ಲಂತೂ ಇಲ್ಲಿ ಕಾಲಿಡಕ್ಕೆ ಜಾಗ ಇರೋದಿಲ್ಲ, ಆ ಮಟ್ಟಿಗೆ ಜನಗಳು ತುಂಬಿರ್ತಾರೆ. ಇದು ನವಂಬರ್ ತಿಂಗಳು ಆಗಿದ್ದರಿಂದ ಇಲ್ಲಿ ಸಿಕ್ಕಾಪಟ್ಟೆ ಈಗ ಸೀಸನ್ ಬೇರೆ ಸ್ಟಾರ್ಟ್ ಆಗೋಗಿದೆ. ಅಂದರೆ ಸೀಸನ್ ಗೊತ್ತಲ್ಲ ನಿಮಗೆ, ಡಿಸೆಂಬರಲ್ಲಿ ತುಂಬಾ ಸೀಸನ್ ಇರುತ್ತೆ ಗೋವಾದಲ್ಲಿ. ಜನ ಎಲ್ಲ ಕಡೆಯಿಂದ ಬರ್ತಾರೆ. ಇಂಡಿಯನ್ಸ್ ಅಂದರೆ ಎಲ್ಲ ಕಡೆ, ಎಲ್ಲ ರಾಜ್ಯಗಳಿಂದನೂ ಬರ್ತಾರೆ. ಇದೇ ರಾಜ್ಯ ಅಂತೇನಿಲ್ಲ, ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಇಲ್ಲಿ ಬಂದುಬಿಟ್ಟು ಈ ಥರ ಈ ಶಾಕ್ಸ್ಗಳಲ್ಲಿ ಕುತ್ಕೊಂಡು ಮೋಜು ಮಸ್ತ ಮಾಡಿ, ನಿಮಗೆ ರಾತ್ರಿ ನೋಟವನ್ನು ತೋರಿಸ್ತೀನಿ ಸ್ನೇಹಿತರೆ, ನೀವು ಬೆರಗಾಗಿ ಹೋಗ್ತೀರಾ. ನಿಜವಾಗಿ ಹೇಳ್ತೀನಿ, ಬೆರಗಾಗಿ ಹೋಗ್ತೀರಾ. ಆ ಮಟ್ಟಕ್ಕಿರೋ ಸೌಂಡು, ಆ ಮಟ್ಟಕ್ಕೆ ಲೈಟಿಂಗು, ಕ್ಯಾಂಡಲ್ ಲೈಟ್ ಡಿನ್ನರು, ಅಬ್ಬಬ್ಬಬ್ಬಾ, ಡ್ಯಾನ್ಸು. ಇಲ್ಲೇ ನಿಮಗೆ ಕ್ರೂಸ್ಗಳಲ್ಲೂ ಕೂಡ ಕರ್ಕೊಂಡು ಹೋಗ್ತಾರೆ. ಕ್ರೂಸ್ಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನಂದರೆ ರಾತ್ರಿ ನಿಮಗೆ ಅಲ್ಲೇ ಡಿನ್ನರು, ಡ್ರಿಂಕ್ಸು, ಡ್ಯಾನ್ಸು ಎಲ್ಲ ಇರುತ್ತೆ. ಹೆಚ್ಚು ಕಡಿಮೆ ಅದನ್ನು ನಾನು ಕೇಳೋ ಪ್ರಕಾರ $1,500 ಒಬ್ಬರಿಗೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ನಿಮಗೆ 3-4 ಅವರು ಆ ಕ್ರೂಸಲ್ಲಿ ನಿಮಗೆ ಓಡಾಡಿಕೊಂಡು ಬರ್ಬೋದು ಸ್ನೇಹಿತರೆ. ಸೊ ನೋಡಿ, ಅಲ್ಲೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳು ಆಗಲೇ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 10 ಗಂಟೆ ಆಗಿದೆ ಅಷ್ಟೇ. ಇಲ್ಲಿ ಆಗಲೇ ಇಲ್ಲಿ ನೋಡಿ ಎಷ್ಟೊಂದು ಜನ ಏನೆಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾಯಿದ್ದಾರೆ ಅಂತ. ಇಷ್ಟು ಮಾಹಿತಿ ಈ ಒಂದು ಬಾಗಾ ಬೀಚ್ದು. ಇನ್ನಷ್ಟು ಗೋವಾ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ, ಮಜಾ ಮಾಡ್ತಾ ಇರಿ. ಎಲ್ಲ ಥರದ ಮೀನುಗಳಿದ್ದಾವೆ ಇಲ್ಲಿ. ಪಾಂಪ್ರೇಟು, ಬಾಂಗಡ, ಅಂಜಲ್ಲು ನೋಡಿ, ಎಲ್ಲ ಇನ್ನೂ ತೆಗಿತಾ ಇದ್ದಾರೆ. ಫ್ರೆಶ್ಶಾಗಿ ಮೀನುಗಳೆಲ್ಲ ಬಂದಿದೆ ನೋಡಿ, ತೆಗಿತಾ ಇದ್ದಾರೆ ನೋಡಿ ಎಲ್ಲ ಈ ಮೀನುಗಳೆಲ್ಲ. ಪಾಪ ನೋಡಿ, ಎಲ್ಲ ಮೀನುಗಾರರೆಲ್ಲ ಅವರು ಊಟವನ್ನು ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ. ಒಂದು $100ಗೆ 20 ಮೀನುಗಳು ಸಿಗುತ್ತೆ. ಆ ಬೋಟಿಂದ ತೆಗಿತಾ ಇದ್ದಾರೆ. ಹಾಗೆ ಮಾರುಕಟ್ಟೆಯಲ್ಲಿ ಇಲ್ಲಿ ಮಾರ್ತಾನೇ ಇದ್ದಾರೆ. ಫ್ರೆಶ್ಶಾಗಿ, ಎಕ್ದಮ್ ಫ್ರೆಶ್ ಆಗಿದೆ ಬಾಂಗಡ ಮೀನು. $100ಗೆ 20. ನೋಡಿ, ಈಗ ನಾವು ಬಾಗಾ ಬೀಚಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಇದ್ದೀವಿ. ಬಾಗಾ ಬೀಚು ಮತ್ತು ಬಾಗಾ ನದಿಯ ಒಂದು ಸಂಗಮದ ಒಂದು ವಿಡಿಯೋನ ನಿಮಗೆ ತೋರಿಸಿದ್ದೆ. ಆದರೆ ಅದು ಮಧ್ಯಾಹ್ನ ಟೈಮ್ ಆಗಿತ್ತು. ಆದರೆ ನಾವು ಅಲ್ಲೆಲ್ಲ ಹೋಗಿದ್ವಿ ನೋಡಿ, ಅಷ್ಟೆಲ್ಲ ಹೋಗಿದ್ವಿ. ಆದರೆ ಅಲ್ಲಿ ಈಗ ನೀರು ತುಂಬ್ಕೊಂಡ್ಬಿಟ್ಟಿದೆ ಫುಲ್ಲು. ಸಾಯಂಕಾಲ ಆದಂಗೆಲ್ಲ ಸಮುದ್ರದ ನೀರು ಜಾಸ್ತಿ ಆಗುತ್ತೆ, ಅಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಈಗ ನೋಡಿ, ಬೆಳಗ್ಗೆ ಹೋದಂತಹ ಈ ಮೀನುಗಾರರು ಯಾವ ಥರ ಮೀನುಗಳನ್ನೆಲ್ಲ ತಂದುಬಿಟ್ಟು ಬೋಟಲ್ಲಿ ಇಲ್ಲೆಲ್ಲ ಈಗ ಒಂದೊಂದೇ ಮಾರ್ಕೆಟಿಗೆ ತೊಗೊಂಡೋಗ್ತಾ ಇದ್ದಾರೆ. ಎಲ್ಲ ಈಗ ಬಂದು ಪಾಪ ಎಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ. ಈ ಎಲ್ಲ ಬಾಗಾ ನದಿ ಹತ್ತಿರ ಒಂದು ಮೀನಿನ ಮಾರ್ಕೆಟೇ ಒಂದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಪಾಪ ನೋಡಿ, ಎಲ್ಲ ಮೀನುಗಾರರೆಲ್ಲ ಅವರು ಊಟವನ್ನು ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ. ಬೆಳಗ್ಗೆ ಹೋದವರೆಲ್ಲ ಬಂದ್ಬಿಟ್ಟು ಮೀನುಗಳ ಮಾರುಕಟ್ಟೆ ಇಲ್ಲೇ ಆಗಿದೆ ಈಗ.
ನೋಡಿ ಇಲ್ಲಿ ಬಾಂಗ್ಡಾ ಮೀನಿದು ನೋಡಿ, ಒಂದು 100 ರೂಪಾಯಿಗೆ 20 ಮೀನುಗಳು ಸಿಗುತ್ತೆ ನಿಮಗೆ ಬೀಚ್ ಮೇಲೆ. ಇದು ನೋಡಿ ಆ್ಯಂಕರ್ ಇದು ಇಲ್ಲಿ ಬಿದ್ದಿದೆ ನೋಡಿ, 100 ರೂಪಾಯಿಗೆ 20 ಮೀನುಗಳು ನೋಡಿ. ಅಂದರೆ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 5 ರೂಪಾಯಿಗೆ ಒಂದು ಮೀನು ಬಿದ್ದಂಗೆ ಆಯಿತು. ಎಲ್ಲ ಥರದ ಮೀನುಗಳಿದ್ದಾವೆ ಇಲ್ಲಿ, ಪಾಂಪ್ರೇಟು, ಬಾಂಗ್ಡಾ, ಅಂಜಲ್ಲು ನೋಡಿ, ಎಲ್ಲ ಇನ್ನೂ ತೆಗಿತಾ ಇದ್ದಾರೆ. ಫ್ರೆಶ್ಶಾಗಿ ಮೀನುಗಳೆಲ್ಲ ಬಂದಿದೆ ನೋಡಿ, ತೆಗಿತಾ ಇದ್ದಾರೆ ನೋಡಿ, ಎಲ್ಲ ಈ ಮೀನುಗಳೆಲ್ಲ ತೆಗಿತಾ ಇದ್ದಾರೆ. ಇಲ್ಲಿ ಆಗಲೇ ಮಾರ್ತಾ ಇದ್ದಾರೆ ಕೂಡ, ಅಲ್ಲೆಲ್ಲ ನೋಡಿ, ಎಲ್ಲ ಬೋಟಲ್ಲೆಲ್ಲ ಬರ್ತಾ ಇದೆ. ಎಲ್ಲ ಮೀನುಗಳೆಲ್ಲ ಹೆಂಗೆ ಬೋಟಿಂದ ತೆಗಿತಾ ಇದ್ದಾರೆ ಹಾಗೆ ಮಾರುಕಟ್ಟೆಯಲ್ಲಿ ಇಲ್ಲಿ ಮಾರ್ತಾನೇ ಇದ್ದಾರೆ. ಫ್ರೆಶ್ಶಾಗಿ ಎಕ್ದಮ್ ಫ್ರೆಶ್ ಆಗಿದೆ ಬಾಂಗ್ಡಾ ಮೀನು. 100 ರೂಪಾಯಿಗೆ 20. ಅಯ್ಯೋ ದೇವರೇ, ಎಷ್ಟು ಚೀಪಾಗಿದೆ. ಇದೇ ನೀವು ಮಾರ್ಕೆಟಿಗೆ ಹೋದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ನೋಡಿ, ಇಲ್ಲೆಲ್ಲ ಫ್ರೆಶ್ಶಾಗಿ ಮಾರ್ತಾಯಿದ್ದಾರೆ ಹೆಂಗೆ ಬೇಕು ನೋಡಿ. ಇವೆಲ್ಲ ಫ್ರೆಶ್ ಮೀನುಗಳು ಈಗ ತಾನೇ ಬಂದಿರೋದು. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಬೇರೆ ಕ್ಲೀನ್ ಮಾಡ್ತಾಯಿದ್ದಾರೆ. ಇದನ್ನೇ ನೋಡಿ ಬಾಕ್ಸ್ಗಳಲ್ಲಿ ಹಾಕಿ ಎಲ್ಲ ಕಡೆ ಹೋಗುತ್ತೆ ಸ್ನೇಹಿತರೆ. ದೊಡ್ಡ ದೊಡ್ಡ ಸಿಟಿಗಳಿಗೆಲ್ಲ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು, ಮಂಗಳೂರು, ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಇಲ್ಲಿಂದನೇ ಹೋಗುತ್ತೆ. ಇಲ್ಲೂ ಕೂಡ ನೋಡಿ ಎಲ್ಲ ಮಾರ್ತಾಯಿದ್ದಾರೆ, ಎಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ ಮೀನುಗಳೆಲ್ಲ ತೋರಿಸ್ತೀನಿ ನಿಮಗೆ, ಬೋಟ್ಲಿಂದ ಯಾವ ಥರ ಬರ್ತಾಯಿದೆ ಅಲ್ಲಿ ನೋಡಿ. ಎಲ್ಲ ಮೀನುಗಳೆಲ್ಲ ಒಂದೊಂದು ನೆಟ್ಟಲ್ಲೇನು ಸಿಕ್ಕಾಕೊಂಡಿತ್ತಲ್ಲ, ಎಲ್ಲ ಮೀನುಗಳನ್ನ ತೆಗಿತಾರೆ. ಈ ಥರ ಇಲ್ಲಿ ಹಾಕ್ತಾಯಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಪ್ರೇಟ್ ಮಾಡ್ತಾಯಿದ್ದಾರೆ. ಎಲ್ಲ ಯಾವ್ಯಾವ ಮೀನು ಸಪ್ರೇಟ್ ಮಾಡ್ತಾಯಿದ್ದಾರೆ. ಸಪ್ರೇಟ್ ಮಾಡಿದ ಆಮೇಲೆ ಕ್ಲೀನ್ ಮಾಡಿ ಇಲ್ಲಿ ಇರ್ತಾಯಿದ್ದಾರೆ. ಯಾರ್ಯಾರು ಬೇಕೋ ಅವ್ರ ಆಗಲೇ ಇಲ್ಲಿ ಅವುಗಳನ್ನು ಪರ್ಚೇಸ್ ಮಾಡ್ತಾಯಿದ್ದಾರೆ ನೋಡಿ. ಇವರು ಮಾಲೀಕರು ನೋಡಿ. ಇಲ್ಲಿ ಆ ಒಂದು ಬುಟ್ಟಿ ಏನಿದೆಯಲ್ಲ 2,000 ರೂಪಾಯಿ ಕೇವಲ. ಅದೇ ನೀವು ಮಾರ್ಕೆಟಿಗೆ ಹೋದರೆ ಅದು ಹೆಚ್ಚು ಕಮ್ಮಿ 20,000 ಆಗಿ ಹೋಗಿರುತ್ತೆ ರೇಟು ನೋಡಿ. ಇಲ್ಲಿ ನೋಡಿ, ಸೊ ಇದೇ ಕಂಟಿನ್ಯೂ ಆಗುತ್ತೆ ಫಿಶ್ಶು ನೋಡಿ. ಎಲ್ಲ ಬೋಟುಗಳು ಆಗಲೇ ಈಗ ಸಾಯಂಕಾಲ ಇದೇ ಟೈಮ್ 5 ಗಂಟೆಗೆ ಎಲ್ಲ ವಾಪಸ್ ಬಂದಿದೆ. ಈಗ ಎಲ್ಲರೂ ಇಲ್ಲೆಲ್ಲ ಊಟ ಮಾಡ್ತಾಯಿದ್ದಾರೆ. ಜೊತೆಗೆ ಅವು ಪಾಪ ಬಂದವರಿಗೆಲ್ಲ ಹೊಟ್ಟೆ ಹಸ್ದಿದೆ, ಅವರೆಲ್ಲ ಊಟಗಳನ್ನ ಮಾಡ್ತಾಯಿದ್ದಾರೆ. ಅವರು ಕೂಡ ಫಿಶ್ ಕರಿ ರೈಸ್ ತಿಂತಾಯಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ತೂಕ ಮಾಡಿ ಹಾಕ್ತಾಯಿದ್ದಾರೆ. ಎಲ್ಲ ಬುಟ್ಟಿ ಗಂಟಲೆ ತುಂಬಿಟ್ಟು ಹೆಂಗಿರುತ್ತೆ ಜೀವನ ಕರಾವಳಿ ತೀರದಲ್ಲಿ, ಅದು ಕೂಡ ಗೋವಾದಲ್ಲಿ ಹೆಚ್ಚಾಗಿ ಎಲ್ಲರೂ ಬರೀ ಬೀಚ್ಗಳು, ಶಾಕ್ಸ್ಗಳು ಮಜಾ ಮಸ್ತಿ ಮಾಡ್ತಾರೆ. ಬಟ್ ನಾನು ಇವತ್ತು ತೋರಿಸ್ತಾ ಇರೋದು ಗೋವಾದ ಇನ್ನೊಂದು ರೂಪ. ಅದುವೇ ಈ ಬಾಗಾ ಬೀಚಲ್ಲಿ ನಡೆಯುವಂತಹ ಮೀನುಗಾರಿಕೆ. ಎಷ್ಟೊಂದು ಮೀನುಗಳಿದೆ ಅಂತ ನೀವು ತೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಫುಲ್ ಫ್ರೆಶ್ ಮೀನುಗಳು ಸ್ನೇಹಿತರೆ, ಫುಲ್ ಫ್ರೆಶ್ ಮೀನುಗಳು. ಸೊ ಎಲ್ಲಿವರೆಗೆ ಹಂಗೆ ನೋಡ್ತಾ ಇದ್ದಾರೆ, ಎಲ್ಲಿವರೆಗೆಲ್ಲ ಈಗೆಲ್ಲ ಫಿಶ್ ನೆಟ್ಟಿಂದ ತೆಗೆದುಬಿಟ್ಟು ಅವನನ್ನು ಈ ಥರ ಹಾಕ್ತಾಯಿದ್ದಾರೆ. ನಾನು ಆವಾಗಲೇ ನಿಮಗೆ ಬಾಗಾ ಬೀಚ್ ಬಗ್ಗೆ ಹೇಳ್ತಾ ಇದ್ದೆ. ದೂರಿಂದ ನೋಡಿದರೆ ಇದುವೇ ನೋಡಿ ಸ್ನೇಹಿತರೆ, ಈ ಬಾಗಾ ನದಿ. ಈ ಬಾಗಾ ನದಿ ಬಂದುಬಿಟ್ಟು ನೋಡಿ, ಇದೆಲ್ಲ ಬೋಟ್ಗಳಿದ್ದಾವೆ. ಇಲ್ಲೆಲ್ಲ ಅಲ್ಲೊಂದು ಚರ್ಚ್ ಇದೆ, ಅದ್ರ ಹಿಂದ್ಗಡೆ ಒಂದು ದೇವಸ್ಥಾನ ಕೂಡ ಇದೆ. ಜೊತೆಗೇ ಇದು ನದಿ ಹರಿತಾ ಇದೆ. ಈ ನದಿ ಹರ್ಕೊಂಡು ಈಗ ಮುಂದೆ ಹೋದರೆ ನೋಡಿ, ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಸಮುದ್ರ. ಆ ಸಮುದ್ರ ಪಕ್ಕನೇ ನಿಮಗೆ ಸಿಕ್ಕಾಪಟ್ಟೆ ಉದ್ದವಾದಂಥ ಬೀಚ್ ಇದೆ. ಆ ಬೀಚಲ್ಲೇ ಎಲ್ಲ ಆ್ಯಕ್ಟಿವಿಟೀಸು ನಡೆಯೋದು. ಸಿಕ್ಕಾಪಟ್ಟೆ ಶಾಕ್ಸ್ಗಳಿದ್ದಾವೆ. ಅಲ್ಲಿಂದ ಹೆಚ್ಚು ಕಡಿಮೆ ನಿಮಗೆ 2-3 ಕಿಲೋಮೀಟ್ರ್ ಹಂಗೆ ಹೋಗ್ದಂಗೆ ನೂರಾರು ಅಲ್ಲಿ ನಿಮಗೆ ಶಾಕ್ಸ್ಗಳು ಕಾಣ್ತವೆ. ನಿಮಗೆ ತೋರಿಸ್ಬೇಕಾಗಿತ್ತು ಸಂಗಮವನ್ನು, ಯಾವ ರೀತಿ ನದಿ ಬಂದುಬಿಟ್ಟು ನಿಮಗೆ ಸಮುದ್ರವನ್ನು ಸೇರುತ್ತೆ ಅನ್ನೋದು. ಇದೊಂದು ಅದ್ಭುತವಾದಂತಹ ಒಂದು ನೋಟ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಸನ್ನಿವೇಶ. ಇಂಥದ್ದು ಸಿಗೋದು ತುಂಬಾ ಕಡಿಮೆ. ಎಲ್ಲಿ ನಿಮಗೆ ಹೆಚ್ಚಾಗಿ ಗೊತ್ತಾಗುತ್ತೆ, ನದಿಗಳು ಸೇರಿರೋ ಸಂಗಮಗಳನ್ನು ನೋಡಿದ್ದೀರಾ. ಆದರೆ ಇವತ್ತು ನಾನು ನಿಮಗೆ ಗೋವಾದಲ್ಲಿ ಬಾಗಾ ನದಿ ಬಂದುಬಿಟ್ಟು ಸಿಂಧೂ ಸಮುದ್ರವನ್ನು, ಅಂದರೆ ನೀವೆಲ್ಲ ಕರೆಯುವಂಥದ್ದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಜಾಗದಲ್ಲಿ ನಾನಿದ್ದೀನಿ ಇವತ್ತು. ಇದಕ್ಕೆ ಇಂಗ್ಲೀಷಲ್ಲಿ ಕಾನ್ಫರೆನ್ಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಸಂಗಮ ಅಂತ ಕರೀತಾರೆ. ಎಲ್ಲಿ 2 ವಸ್ತುಗಳು ಏನು ಸೇರುತ್ತವೆ, ಅದು ನದಿನೇ ಆಗಿರ್ಬೋದು, ಸಾಗರನೇ ಆಗಿರ್ಬೋದು, ಅಥವಾ
ಸಾಗರ ಬಂದುಬಿಟ್ಟು ನದಿ ಬಂದುಬಿಟ್ಟು ಸಾಗರವೇ ಸೇರಿರ್ಬೋದು, ಅಥವಾ ಸಮುದ್ರನೇ ಸೇರಿರ್ಬೋದು, ಅಥವಾ ನದಿಗಳೇ ಸೇರಿರ್ಬೋದು. ಎಲ್ಲದಕ್ಕೊಂದು ಸಂಗಮ ಅಂತ ಕರೀತಾರೆ. ಈ ಸಂಗಮದ ಪಾಯಿಂಟೇ ಈ ಒಂದು ಬಾಗಾ ಮತ್ತು ಅರಬ್ಬಿ ಸಮುದ್ರದ ಸಂಗಮ ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ನಿಮಗೆ ಗೋವಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋರ್ಚುಗೀಸರು ಆಳಿದಂಥ ಒಂದು ಪ್ರದೇಶ ಇದು. ಹೀಗಾಗಿ ಇಲ್ಲಿ ಎಷ್ಟು ದೇವಾಲಯಗಳಿವೆಯೋ ಅಷ್ಟೇ ಇಲ್ಲಿ ದೊಡ್ಡ ದೊಡ್ಡ ಚರ್ಚ್ಗಳು ಕೂಡ ನೀವು ಕಾಣ್ಬೋದು. ದೂರದಲ್ಲೇ ಡೋಣಿಗಳಿದ್ದಾವೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಅದ್ಭುತವಾದಂಥ ಬಂಡೆಗಲ್ಲುಗಳು ಯಾವ ರೀತಿ ಇಲ್ಲಿ ಎಷ್ಟೋ ಶತಮಾನಗಳಿಂದ ಇಲ್ಲಿ ನಿಂತ್ಕೊಂಡಿದ್ದಾವೆ. ಇಲ್ಲಿ ನೀರು ಎಷ್ಟು ಫೋರ್ಸ್ ಆಗಿ ಬರ್ತಾಯಿದೆ ನೋಡಿ. ಜನ ಇದನ್ನು ನೋಡೋಕ್ಕೆ ಇಲ್ಲಿ ಬರ್ತಾಯಿದ್ದಾರೆ. ಎಷ್ಟು ಫೋರ್ಸ್ ಆಗಿ ಬರ್ತಾಯಿದೆ ನದಿ. ಚಳಿಗಾಲ ಆದರೂ ಕೂಡ ನೀರು ತುಂಬಿಕೊಂಡಿದೆ ಇಲ್ಲಿ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಅದ್ಭುತವಾದಂತಹ ಬಾಗಾ ಬೀಚ್. ಇಲ್ಲಿಂದ ಪ್ರಾರಂಭ ಕೊನೆವರೆಗೂ ಎಂಡ್ ಆಗುತ್ತೆ. ನಿಮಗೆ ಹೆಚ್ಚು ಕಡಿಮೆ ಹೋಗ್ತಾ ಇರಬೇಕು. ಇದು ಒಂದಾದಮೇಲೆ ಒಂದು ಬೀಚ್ ಸ್ಟಾರ್ಟ್ ಆಗುತ್ತೆ. ಬಾಗಾ ಆದಮೇಲೆ ಕಲ್ಲಂಗಟ್ಟು ಆದಮೇಲೆ ಕಾಂಡೋಲಿಯಮ್ಮು. ಸೊ ಈ ಥರ ಮುಂದೆ ಹೋದರೆ ನಿಮಗೆ ಪಣಜಿ, ಈ ಕಡೆ ಹಿಂದ್ಗಡೆ ಹೋದರೆ ಅಂಜುನಾ, ವೆಗಟರು, ಅರಂಬೊಲ್ಲು, ಮೊರ್ಜಿಮ್ಮು, ಈ ಥರ ಬೀಚ್ಗಳೆಲ್ಲ ಕಾಣುತ್ತೆ ಸ್ನೇಹಿತರೆ. ಸೊ ಈ ಒಂದು ಅದ್ಭುತ ನೋಟ ನೀವು ನೋಡಿ ಎಂಜಾಯ್ ಮಾಡಿದ್ರಿ ಅನ್ಕೊತೀನಿ. ಬನ್ನಿ, ಇಲ್ಲಿಗೆ ಮುಗಿಲಿಲ್ಲ ಗೋವಾ. ಇನ್ನೂ ತುಂಬ ನೋಡೋದಿದೆ, ತುಂಬ ತೋರಿಸೋದಿದೆ. ನೀವು ಬರ್ಬೋದು, ಮಜಾ ಮಾಡ್ಬೋದು. ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ, ವೀಸಾ ಬೇಕಾಗಿಲ್ಲ. ಇದು ಭಾರತದಲ್ಲೇ ಇರುವಂಥ ಒಂದು ವಿದೇಶ ಅಂತಲೇ ಕರಿಬೋದು ಸ್ನೇಹಿತರೆ. ಅಂತಹ ಒಂದು ನೀವೇನಾದರೂ ಫಾರಿನ್ ಕಂಟ್ರಿ ನೋಡಿಲ್ಲ ಅಂದರೆ ನೀವು ಇಲ್ಲಿ ಬಂದು ಮಜಾ ಮಾಡ್ಬೋದು. ಬನ್ನಿ, ಅಲ್ಲಿ ಶಾಕ್ಸ್ಗಳಲ್ಲಿ ಏನೇನಿದೆ ಅದು ಕೂಡ ತೋರಿಸ್ತೀನಿ. ಮಸ್ತಿ ಮಜಾ ಹೇಗಿರುತ್ತೆ ಅದು ಕೂಡ ತೋರಿಸ್ತೀನಿ, ನೋಡೋಣ. ಮಸ್ತಿ ಮಜಾ ಮಾಡಿ. ಸೊ ಇವತ್ತು ಸ್ನೇಹಿತರೆ ಈ ಮಸ್ತಿ ಟೂರ್ನಲ್ಲಿ ಇವತ್ತು ನಾವು ಗೋವಾದ ದಕ್ಷಿಣ ಭಾಗದಲ್ಲಿರುವಂತಹ ಪಾಲೋಲಂ ಬೀಚಿಗೆ ಬಂದಿದ್ದೀವಿ. ನೆನಪಿರಲಿ, ಪಾಲೋಲಂ ಇದು ಎಕ್ದಮ್ ಸೌತಲ್ಲಿರುವಂತಹ ಬೀಚು, ಗೋವಾದ ಕೊನೆಯದಾಗಿ ಇರುವಂತಹ ಬೀಚು. ಇಲ್ಲಿಂದ ನಿಮಗೆ ಇನ್ನೊಂದು 2 ಬೀಚ್ ಬರುತ್ತೆ. ಒಂದು ಓರಂ ಬೀಚು, ಇನ್ನೊಂದು ಪಟ್ನಮ್ ಬೀಚು. ಆ ಪಟ್ನಮ್ ಬೀಚ್ ಆದಮೇಲೆ ನಿಮಗೆ ಕರ್ನಾಟಕದ ಗಡಿ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲ ಹೆಚ್ಚಾಗಿ ನಿಮಗೆ ಈ ಬೀಚಲ್ಲಿ ಪಾಲೋಲಂ ಬೀಚು ಮತ್ತು ಓರಂ ಬೀಚಲ್ಲಿ ಹೆಚ್ಚಾಗಿ ಇದೇ ಥರ ಜನ ನಿಮಗೆ ಸಿಗ್ತಾರೆ. ನೀವು ನೋಡ್ತಾ ಇದ್ದೀರಾ ಯಾವ ಥರ ಅವರು ಟ್ರೆಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು. ಹೆಚ್ಚಾಗಿ ನೀವು ಏನಾದರೂ ಫಾರಿನರ್ಸ್ ನೋಡಬೇಕು, ಫಾರಿನರ್ಸ್ಗಳಲ್ಲಿ ಬೀಚಲ್ಲಿ ನೋಡಬೇಕು ಅಂದರೆ ಅದು ಓರಂ ಬೀಚು, ಪಟ್ನಮ್ ಬೀಚು ಮತ್ತು ಪಾಲೋಲಂ ಬೀಚು. ಈ ಹೆಸರುಗಳನ್ನು ನೀವು ಕೇಳಿರ್ಕಿಲ್ಲ, ಬಟ್ ನೆನಪಲ್ಲಿ ಇಟ್ಕೊಳ್ಳಿ. ಸೌತ್ ಗೋವಾದಲ್ಲಿ ಬರುವಂತಹ ಬೀಚು ಎಷ್ಟು ಕಾಮ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಕಾಮ್ ಆಗಿದೆ. ಇಲ್ಲೊಂದು ನೋಡಿ, ಇಲ್ಲಿಂದ ಅಲ್ಲಿವರೆಗೆ ಅರ್ಧ ಚಂದ್ರಾಕೃತಿ ಥರ ನಿಮಗೆ ಕಾಣುತ್ತೆ. ಆ ಕಡೆ ಹೋದರೆ ನಿಮಗೆಲ್ಲ ಬೇರೆ ಬೇರೆ ಐಲ್ಯಾಂಡ್ಗಳು ಕಾಣ್ತವೆ. ಬಟರ್ಫ್ಲೈ ಐಲ್ಯಾಂಡು, ಮಂಕಿ ಐಲ್ಯಾಂಡು, ಟಾರ್ಟೈಸ್ ಐಲ್ಯಾಂಡು, ಈ ಥರ ನಿಮಗೆಲ್ಲ ಬೇರೆ ಬೇರೆ ಐಲ್ಯಾಂಡು. ಆ ಐಲ್ಯಾಂಡ್ಗಳಿಗೆ ಟ್ರಿಪ್ ಮಾಡೋಕ್ಕೂ ಸಹಿತ ಅಲ್ಲಿ ಬೋಟ್ಗಳು ಕಾಣ್ತಾ ಇದೆಯಲ್ಲ, ಅಲ್ಲಿ ನೋಡಿ ನಿಂತ್ಕೊಂಡಿದೆಯಲ್ಲ, ಆ ಬೋಟ್ಗಳ ಮೂಲಕ ನಿಮಗೆ ಕರ್ಕೊಂಡು ಹೋಗ್ತಾರೆ. ಆ ಬೋಟ್ಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಆ ಬೋಟ್ಗಳು ಏನಪ್ಪ ಅಂದರೆ ಅವರು ಒಂದು ಟ್ರಿಪ್ ಮಾಡ್ತಾರೆ, ಐಲ್ಯಾಂಡ್ ಟ್ರಿಪ್ ಅಂದ್ಬಿಟ್ಟು. ಅದು ಒಬ್ಬರಿಗೆ ಹೆಚ್ಚು ಕಡಿಮೆ ಒಂದು 500 ರೂಪಾಯಿಂದ 600 ರೂಪಾಯಿ ಪರ್ ಪರ್ಸನ್ ಆಗುತ್ತೆ. ನೀವೇನಾದರೂ ಫ್ಯಾಮ್ಲಿನಾದರೆ ಒಂದು 5-6 ಜನ ಇದ್ದರೆ ಒಂದೇ ಬೋಟಲ್ಲಿ ನಿಮ್ಮನ್ನು ಫುಲ್ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಪ್ಪ ನೀವು ಇಬ್ಬರೇ ಇದ್ದೀರಾ ಅಂದರೆ ಶೇರ್ ಮಾಡಿಕೊಂಡು ಕೂಡ ಹೋಗ್ಬೋದು. ಅಥವಾ ಇಲ್ಲಪ್ಪ ನಾವು ಇಬ್ಬರೇ ಗಂಡ ಹೆಂಡತಿ ಇದ್ದೀವಿ, ನಾವು ಇಬ್ಬರೇ ಪ್ರೈವೇಟಾಗಿ ಹೋಗಬೇಕು ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಂದು 3,500ರಿಂದ 4,000 ರೂಪಾಯಿ ಆಗುತ್ತೆ. ನಿಮಗೆ ಅದು ಬಂದುಬಿಟ್ಟು ಒಂದು 1 ಅವರು, 1.5 ಅವರು ಅಥವಾ 2 ಅವರ್ವರೆಗೂ ಆಗುತ್ತೆ ಒಂದೊಂದು ಸರಿ. ಅಲ್ಲಿ ಹೋದಾಗ ನಿಮಗೆ ಈ ಡಾಲ್ಫಿನ್ನು, ಬಟರ್ಫ್ಲೈ ಬೀಚು, ಮಂಕಿ ಬೀಚ್ ಎಲ್ಲ ಸಿಗುತ್ತೆ. ಇಲ್ಲಿಗೆ ನಾನು 2 ಬೀಚ್ಗಳ ಮಧ್ಯೆ ಬಂದಿದ್ದೀನಿ. ಇದು ಹಿಂದುಗಡೆ ಹೋದಂತಹ ಬೀಚು ಓರಂ ಬೀಚು. ಆ ಬೀಚ್ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ. ಜೊತೆಗೆ ನಾನೀಗ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಟ್ರೆಕ್ ಮಾಡಿಕೊಂಡು ಇಲ್ಲಿಂದ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇದು ಟ್ರೆಕ್ಕಿಂಗ್ ಜಾಗ ಇದು. ನಾನು ನಿಮ್ಗೆ ಆವಾಗ ಹೇಳ್ತಾ ಇದ್ದೀನಿ, ಇವರೇ ಇಲ್ಲಿ ಹೆಚ್ಚಾಗಿ ಬರ್ತಾರೆ. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಇಂಡಿಯನ್ಸ್ ಬರೋದಿಲ್ಲ. ಸೊ ಹೀಗಾಗಿ ನೀವು ಇಲ್ಲಿ ಹೆಚ್ಚಾಗಿ ಈ ಪಾಶ್ಚಿಮಾತ್ಯ ಜನರನ್ನು, ಅದರಲ್ಲೂ ರಷ್ಯನ್ಸು, ಯುರೋಪಿಯನ್ಸು ಜಾಸ್ತಿ ಬರೋದು. ಅವರೇ ಇಲ್ಲಿ ನಿಮಗೆ ಬರ್ತಾರೆ. ಸೊ ಇಲ್ಲಿ ನೋಡಿ, ಕೆಳಗೆ ಬಂದೆ ನಾನು. ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ. ಸೊ ಮುಂದೆ ಹೋದರೆ ನಿಮಗೆ ಇಲ್ಲಿ ಇಳಿಯೋಕ್ಕೆ ಇಲ್ಲಿ ದಾರಿ ಕೂಡ ಮಾಡಿದ್ದಾರೆ. ಒಂದು ಕಟ್ಟಿಗೆ ಬ್ರಿಡ್ಜ್ ಇದೆ ಚಿಕ್ಕದಾಗಿ. ನೀವು ಸಿನಿಮಾ ಸೆಟ್ಗಳಲ್ಲಿ ನೋಡಿರ್ತೀರಲ್ಲ, ಆ ಥರ ಒಂದು ಕಟ್ಟಿಗೆ ಬ್ರಿಡ್ಜ್ ಇದೆ. ಈ ಸೇತುವೆ ಮೂಲಕ ನೀವು ಇಲ್ಲಿಂದ ಹೀಗೆ ಹೋಗ್ಬೋದು. ಸೊ ಮುಂದೆ ಬಂದರೆ ಇಲ್ಲಿ ನಿಮಗೆ ಕಾಣೋದೆ ಇಲ್ಲಿರುವಂತಹ ಪಾಲೋಲಂ ಬೀಚು. ಇದು ಪಾಲೋಲಂ ಬೀಚ್ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ, ಇದು ಪಾಲೋಲಂ ಬೀಚು. ಸೊ ಅಲ್ಲಿಯೂ ಕೂಡ ಒಂದು ಚಿಕ್ಕ ಝರಿ ಅಥವಾ ನದಿಯಲ್ಲ, ಅದು ಝರಿನೇ ಅನ್ಬೋದು. ಆ ಝರಿ ಮೂಲಕ ನೀವು ಅಲ್ಲಿ ಆ ಕಡೆ ಒಂದು ರಿಸಾರ್ಟ್ ಇದೆ, ಆ ರಿಸಾರ್ಟ್ ಮೂಲಕನೂ ಕೂಡ ಹೋಗ್ಬೋದು. ಹಲೋ ಹಾಯ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಅದೊಂದು ರಿಸಾರ್ಟ್, ಅದೊಂದು ಬಿಯರ್ ಬುಲ್ ಅಂತ ರಿಸಾರ್ಟ್ ಇದೆ. ಇದೆಲ್ಲ ಬೋಲ್ಡ್ರು,
ಇಲ್ಲೆಲ್ಲ ಮಸಾಜ್ಗಳಿಗೂ ತುಂಬಾ ಫೇಮಸ್ ಇದು ಬೀಚು. ಆಯುರ್ವೇದಿಕ್ ಮಸಾಜ್ ಇಲ್ಲಿ ಬರೆದಿದ್ದಾರೆ ನೋಡಿ, ಎಲ್ಲ ಆಯುರ್ವೇದಿಕ್ ಮಸಾಜ್ಗಳು ಕೂಡ ನಡೆಯುತ್ತೆ ಇಲ್ಲಿ. ಇದು ಇಲ್ಲಿದು ಮಸಾಜ್ಗಳು ಬೇರೆ. ನೀವು ಕೇರಳದ ಮಸಾಜ್ಗಳನ್ನ ಕೇಳಿರ್ಬೋದು. ಆ ಮಸಾಜ್ಗಿಂತ ಇಲ್ಲಿ ಮಸಾಜ್ ಬೇರೆ ಇರುತ್ತೆ ನೋಡಿ. ನಾನು ಹೇಳ್ತಾ ಇದ್ನಲ್ಲ ಈ ಟ್ರಿಪ್ಪು, ಆ ಬೋಟ್ಗಳನ್ನು ತಗೊಂಡು ಹೋಗುವಂತೆ ಇದು. ಸೊ ಅಲ್ಲಿಯೂ ಕೂಡ ನಿಮಗೆ ಆ ಬ್ರಿಡ್ಜ್ ಬರೆದಿದ್ದಾರೆ ನೋಡಿ, ಸೇತುವೆ ಇದೆ ಅಲ್ಲೊಂದು ರಿಸಾರ್ಟ್ ಹೋಗೋಕ್ಕೆ. ಆಮೇಲೆ ನೋಡಿ ಯಾವ ಥರ ಇಲ್ಲಿ ಫ್ಯಾಮಿಲೀಸ್ಗಳು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ. ನಾನು ಹೇಳಿದ್ನಲ್ಲ ಈ ಪಾಲಲಂ ಬೀಚು ಈ ಯೂತ್ ನಡುವೆ ಅಂದರೆ ಜನರ ನಡುವೆ ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ. ಯಾಕಂದರೆ ಇಲ್ಲಿ ಅಷ್ಟೊಂದು ಈ ಡ್ಯಾನ್ಸ್ ಆಗಲಿ, ಮಸ್ತಿ ಆಗಲಿ, ಬೇರೆ ಇನ್ನೂ ಕೆಲವೊಂದು ಆ್ಯಕ್ಟಿವಿಟೀಸ್ ನಾನು ಹೇಳೋದು ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಆ ಎಲ್ಲ ಆ್ಯಕ್ಟಿವಿಟೀಸ್ ನಿಮಗೆ ಸಿಗೋದಿಲ್ಲ. ಇದು ಪ್ಯೂರ್ ಫ್ಯಾಮ್ಲಿಗಳಿಗಾಗಿ ಮಾಡಿರೋಂಥ ಒಂದು ಬೀಚ್ ಅಂತಲೇ ಹೇಳ್ಬೋದು. ಸೊ ಹಿಂಗಾಗಿ ಇಲ್ಲಿ ತುಂಬ ಕಾಮಾಗಿರುತ್ತೆ. ನೀವೇನಾದರೂ ರಿಲ್ಯಾಕ್ಸ್ ಮಾಡಬೇಕಪ್ಪ, ನಾನು ಗೋವಾಕ್ಕೆ ಹೋಗಿ ಮಸ್ತಿ ಬೇಡ, ಮಜಾ ಮಸ್ತಿ ಎಲ್ಲ ಇರುತ್ತೆ, ಬಟ್ ನಿಮ್ಮೇಲೆ ಡಿಪೆಂಡ್ ಅದು ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನಾನು ಬರೀ ಕುಡಿಯೋದು, ತಿನ್ನೋದು ಅಥವಾ ಇನ್ನೇನೋ ಬೇರೆ ಮಾಡೋದಿದ್ದರೆ ಇಲ್ಲಿ ನೀವು ಅಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಪ್ಯೂರ್ಲಿ ಫ್ಯಾಮಿಲಿ ಬೀಚ್ ಅಂತಲೇ ನಾನು ಪದೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲ ಫ್ಯಾಮಿಲಿಗಳು ಯಾವ ಥರ ಬರ್ತಾರೆ ಅಂದ್ಬಿಟ್ಟು. ಇದು ನೋಡ್ತಾ ಇದ್ದೀರಾ ಯಾವ ಥರ ಇಲ್ಲಿ ಬೀಚ್ಗಳಲ್ಲಿ ಯಾವ ಥರ ಫ್ಯಾಮ್ಲಿಗಳು ಮಜಾ ಮಾಡ್ತಾಯಿದ್ದಾರೆ ಅಂತ. ಅಲ್ಲೆಲ್ಲ ನಿಮಗೆ ಕೂತ್ಕೊಳ್ಳೋಕ್ಕೂ ಎಲ್ಲ ಶಾಕ್ಸ್ಗಳಿದ್ದಾವೆ. ಓಕೆ, ಈ ಶಾಕ್ಸ್ಗಳು ಹೆಚ್ಚಾಗಿ ನಿಮಗೆ ಅಕ್ಟೋಬರಿಂದ ಏಪ್ರಿಲ್ ಎಂಡು ಅಥವಾ ಮೇವರೆಗೂ ಇರುತ್ತೆ. ಅದಾದಮೇಲೆ ಮಳೆಗಾಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಬೇಸಿಗೆ ಕಾಲ. ಆಮೇಲೆ ಹೀಗಾಗಿ ಇಲ್ಲಿ ನಿಮಗೆ ಜಾಸ್ತಿ ಸಿಗೋದಿಲ್ಲ. ನೋಡಿ ಇಲ್ಲಿ ಬೋಟ್ ಇದು ಕಾಣ್ತಾ ಇದೆಯಲ್ಲ, ಇದೆ ನೋಡಿ. ನಾನು ಹೇಳ್ತಿದ್ದೇನೆ ಇದೇ ಥರ ಫ್ಯಾಮ್ಲಿಗಳೆಲ್ಲ ಹೆಚ್ಚಾಗಿ ಬರ್ತಾರೆ. ಎಲ್ಲ ಫ್ಯಾಮ್ಲಿಗಳೇ ಬರೋದು. ಇವೆಲ್ಲ ನೋಡ್ತಾ ಇದ್ದರೆ ಇವರೆಲ್ಲೋ ಅರ್ಜೆಂಟೈನಾದಿಂದ ಬಂದಂಗೆ ಕಾಣ್ತಾ ಇದ್ದಾರೆ. ಸೊ ಇದೇ ಥರ ಇಲ್ಲಿ ನಿಮಗೆ ಕಾಣ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಇದೆಲ್ಲ ಶಾಕ್ಸ್ಗಳು. ಮೇಲ್ಗಡೆನೂ ಅಲ್ಲಿ ರೂಮ್ಸ್ಗಳಿದ್ದಾವೆ. ಅಲ್ಲಿಂದ ಸಿ ವ್ಯೂ ಅದು ನೋಡ್ಬೋದು. ಅಥವಾ ನೀವು ಮೇಲ್ಗಡೆನೇ ಕೂತ್ಕೊಂಡು ಮಜಾ ಮಾಡಿಕೊಂಡು ಎಲ್ಲ ರಿಲ್ಯಾಕ್ಸ್ ಮಾಡ್ಬೋದು. ಅಥವಾ ಕೆಳಗಡೆ ಬಂದು ಬೆಡ್ ಮೇಲೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲೂ ಕೂಡ ನಿಮಗೆ ಕಾಯ್ಕಿಂಗ್ ವ್ಯವಸ್ಥೆ ಇದೆ ನೋಡಿ. ಇಲ್ಲೆಲ್ಲ ಶಾಕ್ಸ್ಗಳು ಅಂದರೆ ನಿಮಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ಬೀಚ್ ಮೇಲೆ ಇರುವಂಥ ರೆಸ್ಟೋರೆಂಟ್ಗಳಿಗೆ ಶಾಕ್ಸ್ ಅಂತ ಕರೀತಾರೆ. ಗೋವಾದಲ್ಲಿ ಇದು ಹೆಚ್ಚಾಗಿ ಸಿಗುತ್ತೆ. ನಾನು ಹಿಂದೆ ಥೈಲ್ಯಾಂಡ್ಗೂ ಹೋಗಿದ್ದೆ. ಆ ಥೈಲ್ಯಾಂಡಲ್ಲೂ ಕೂಡ ನಾನು ನೋಡಿ ಬಂದಿದ್ದೀನಿ. ಬಟ್ ಈ ಥರ ನಿಮಗೆ ಅಟ್ಮಾಸ್ಫಿಯರ್ ಅಲ್ಲಿಲ್ಲ. ಅಲ್ಲಿ ನೀರು ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಹಸಿರು ಕಲರ್ ನೀರು. ಬಟ್ ನಿಮಗೆ ಗೋವಾಲಿರುವಂಥ ವೈಬ್ರೇಷನ್ನೇ ಬೇರೆ, ಥೈಲ್ಯಾಂಡಲ್ಲಿರುವಂಥ ವೈಬ್ರೇಷನ್ನೇ ಬೇರೆ. ಬಟ್ ಗೋವಾನೇ, ಥೈಲ್ಯಾಂಡೇನೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದಕ್ಕೂ ಆ ಊರುಗಳದ್ದೇ ಅದೇ ವಿಶೇಷತೆ ಇರುತ್ತೆ. ಈಗ ಹೆಂಗೆ ಮುಂಬೈ ಬೇರೆ ಥರ ಇದೆ, ಬೆಂಗಳೂರು ಬೇರೆ ಥರ ಇದೆ, ಅಥವಾ ಡೆಲ್ಲಿ ಬೇರೆ ಥರ ಇದೆ, ಚೆನ್ನೈ ಬೇರೆ ಥರ ಇದೆ. ಎಲ್ಲದಕ್ಕೂ ಊರುಗಳದೇ ಒಂದು ವಿಶೇಷತೆ ಇರುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ನೋಡಿ ಇದೆಲ್ಲ ಕಾಯ್ಕಿಂಗ್ ಅಂದರೆ ನಿಮಗೆ ಇಬ್ಬರು ಜನ ಆ ಹಿಂದೆ ಮತ್ತು ಮುಂದೆ ಕೂತ್ಕೊಂಡು ಹೋಗ್ಬೋದು. ಪರ್ ಪರ್ಸನ್ 300 ರೂಪೀಸ್ ಆಗುತ್ತೆ. ನೀವು 1 ಅವರ್ವರೆಗೂ ಇಲ್ಲಿ ಓಡಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನಿಮಗೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಸಿಗುತ್ತೆ ನೋಡಿ. ಹೆಚ್ಚಾಗಿ ನೋಡಿ ಎಲ್ಲ ಒಬ್ಬೊಬ್ಬರೇ ಇಲ್ಲಿ ಓಡಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ಬೋಟಿಂಗಿಗಳಿಗೆ ಮತ್ತು ಕಾಯ್ಕಿಂಗಿಗೆ ಬಾರ್ಗಿನ್ ಕೂಡ ಮಾಡ್ಬೋದು. ಆಮೇಲೆ ಅಲ್ಲಿ ಜೀಪ್ಗಳು ಕಾಣ್ತಾ ಇದೆಯಲ್ಲ ಕೆಂಪು ಕಲರ್ದು, ಅದು ಬಂದುಬಿಟ್ಟು ನಿಮಗೆ ಈ ಲೈಫ್ ಸೇವರ್ಸ್. ಅಂದರೆ ಕೆಲವೊಬ್ಬರು ಇಲ್ಲಿ ತುಂಬ ತುಂಟಾಟ ಆಡೋಕ್ಕೆ ಹೋಗಿ ಸಮುದ್ರ ಮಧ್ಯದಲ್ಲಿ ಚೆಲ್ಲಾಟ ಆಡೋಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಇಲ್ಲಿ ರಕ್ಷಕ್ಕೆ ಲೈಫ್ ಗಾರ್ಡ್ಸ್ ಅಂತ ಇಲ್ಲಿ ಮಾಡಿದ್ದಾರೆ. ಸೊ ನೋಡ್ತಿದ್ದಾರೆ ನೀವೆಲ್ಲ ಬರೀ ಹೆಚ್ಚಾಗಿ ಫಾರಿನರ್ಸೇ ಇರೋಂಥ ಒಂದು ಬೀಚು. ನೆನಪಿರಲಿ, ಪಾಲಲಂ ಬೀಚು. ನೀವು ಇಲ್ಲಿ ನಿಮಗೆ ಹೇಗೆ ಬರಬೇಕು ಅಂತ ಹೇಳಿದ್ರೆ, ನೀವು ಕಾರವಾರಿಂದ ಏನಾದರೂ ಬರ್ತಾಯಿದ್ರೆ ತುಂಬ ಹತ್ತಿರವಾದ ಬೀಚು. ಅಲ್ಲಿಂದ ಕಾರವಾರಿಂದ ಕೇವಲ ಒಂದು 40 ಕಿಲೋಮೀಟ್ರ್ ಮಾತ್ರ ದೂರ ಇದೆ ಸ್ನೇಹಿತರೆ. ಅದು ಅಂದಾಜು 40 ಕಿಲೋಮೀಟ್ರ್. ಆ ಕಡೆ ಈ ಕಡೆ ಒಂದು ಆಗಿರ್ಬೋದು, ಬಟ್ 40 ಕಿಲೋಮೀಟ್ರ್ ಆಸ್ಪಾಸಲ್ಲೇ ನಿಮಗೆ ಸಿಗುತ್ತೆ. ಬಂದ ತಕ್ಷಣ ನಿಮಗೆ ಸಿಗೋದೆ ಇದು ಬೀಚು. ನಿಮ್ಮ ಫಸ್ಟ್ ಬೀಚ್ ಬಂದು ಪಟ್ನಮ್ಮು, ಆಮೇಲೆ ಓರಮ್ಮು, ಪಾಲಲಮ್ಮು. ಸೊ ಈ 3 ಬೀಚ್ಗಳಲ್ಲಿ ನಿಮಗೆ ತುಂಬ ದೊಡ್ಡದಾಗಿರೋ ಬೀಚ್ ಅಂದರೆ ಇದು ಪಾಲಲಂ ಬೀಚು. ಆಮೇಲೆ ಓರಂ ಬೀಚ್ ತುಂಬ ಚಿಕ್ಕದಾಗಿದೆ, ಅದು ಫ್ಯಾಮ್ಲಿಗೇ ಅಂತ ಮಾಡಿರೋಂಥ ಬೀಚು. ಪಟ್ನಂ ಬೀಚು ಇದೇ ಥರ ಇದೆ, ಬಟ್ ಚಿಕ್ಕದಾಗಿದೆ, ಇದರ ತಮ್ಮ ಅಂತಲೇ ಹೇಳ್ಬೋದು. ಓಕೆ, ಸೊ ನಿಮಗೆ ಈಗ ಸ್ವಲ್ಪ ಹತ್ತಿರ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಎಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿ ನೋಡಿ. ಇಲ್ಲಿ ಬೆಳಗ್ಗೆ ಸ್ನೇಹಿತರೆ, ಇದು ಬೆಳಗ್ಗೆ 9 ಗಂಟೆ ಟೈಮು. ಓಕೆ, ಅರ್ಥ ಮಾಡ್ಕೊಳ್ಳಿ, 9 ಗಂಟೆ ಟೈಮ್ಗೆ ಇಷ್ಟಿದೆ. ಸಾಯಂಕಾಲ ಅಂತೂ ನೀವು ಕೇಳೋಂಗಿಲ್ಲ. ಇಲ್ಲಿ ಅದ್ಭುತವಾದಂಥ ನೋಟಗಳಿರ್ತವೆ. ಇಲ್ಲಿ ಯೋಗ ಕ್ಲಾಸ್ಗಳು ಕೂಡ ನಡೀತವೆ. ಇಲ್ಲಿ ಎಲ್ಲ ಥರ ಇರುತ್ತೆ. ಯಾಕಂದರೆ ಈ ಫಾರಿನರ್ಸ್ಗಳಿಗೆ, ನಮ್ಮ ಇಂಡಿಯನ್ಸ್ ಬಿಡಿ ಯೋಗ ಮರ್ತೇ ಬಿಟ್ಟಿದ್ದಾರೆ, ಬಟ್ ಫಾರಿನರ್ಸ್ಗಳಿಗೆ ತುಂಬಾ ಇಷ್ಟ ಯೋಗ ಅಂತ. ನೋಡಿ, ಯೋಗ ಕ್ಲಾಸ್ ಬಗ್ಗೆನೂ ಬರೆದಿದ್ದಾರೆ ಇಲ್ಲಿ. ಯೋಗ ಕ್ಲಾಸಸ್ 7:30 to 8:30 AM, 8:30 to 9:30. ಓಕೆ, ಅವ್ರ ಹೆಸರು ಬರೆದಿದ್ದಾರೆ, ಅವ್ರ ನಂಬರ್ ಬರೆದಿದ್ದಾರೆ. ಸೊ ನೀವು ಇಲ್ಲಿ ಬಂದು ನೋಡ್ಬೋದು, ಮಾಡ್ಬೋದು. ಸೊ ಇಲ್ಲಿ ರೆಸ್ಟೋರೆಂಟ್ಗಳಿದೆ, ಕೆಲವೊಂದು ಅಂಗಡಿಗಳು ಕೂಡ ಇದೆ ನೋಡಿ. ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಬೆಳಗ್ಗೆನೇ ನಾನು ಹೇಳಿದ್ನಲ್ಲ ಟೈಮಿಂಗು
ಇಷ್ಟು ಬೆಳಗ್ಗೆನೇ ಎಲ್ಲೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ನೀವು ಬೀಚ್ಗಳ ಮೇಲೆ ನೋಡ್ಬೋದು. ನೋಡಿ ಇದೆಲ್ಲ ರೂಮ್ಸ್ಗಳೆಲ್ಲ ಮೇಲ್ಗಡೆ, ಅಲ್ಲೂ ಕೂಡ ರೂಮ್ಸ್ಗಳಿದೆ. ಎಲ್ಲ ಹನಿಮೂನ್ ಕಪಲ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಇಲ್ಲಿ. ಅಲ್ಲೆಲ್ಲ ರೂಮ್ಸ್ಗಳು, ಕೆಳಗಡೆ ರೆಸ್ಟೋರೆಂಟು, ಮುಂದೆ ಬೆಡ್ಸ್ಗಳು. ಇದೊಂಥರ ಶಾಕ್ಸು. ನಾನು ಶಾಕ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದೇ ರೆಸ್ಟೋರೆಂಟ್, ಬೀಚ್ ಮೇಲೆ ಇರುವಂಥ ರೆಸ್ಟೋರೆಂಟ್ಗಳಿಗೆ ಶಾಕ್ಸ್ ಅಂತ ಇಲ್ಲಿ ಕರೆಯೋದು. ಸೊ ಅಲ್ಲಿ ನೋಡಿ ಅಲ್ಲೆಲ್ಲ ಮೇಲೆ ಬರ್ತಿದ್ದಾರಲ್ಲ, ಅಲ್ಲಿ ನೋಡಿ ಅಲ್ಲೆಲ್ಲ ಅವೆಲ್ಲ ಹೆಚ್ಚು ಕಡಿಮೆ ನಿಮಗೆ ರೇಟುಗಳು ಬಂದುಬಿಟ್ಟು 4,000, 5,000, 6,000, 7,000 ಮೇಲೆ ಸಿಗುತ್ತೆ. ಕೆಳಗಡೆ ಕಡಿಮೆ. ಆಮೇಲೆ ಹಿಂದ್ಗಡೆನೂ ರೂಮ್ಸ್ ಇರುತ್ತೆ, ಅದು ನಿಮಗೆ 4,000, 3,000, 2,000ವರೆಗೂ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ಇಲ್ಲಿ ರೂಮ್ಸ್ಗಳ ಬಾಡಿಗೆನೂ ಕೂಡ ಇದೆ. ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೆ ನಾನು, ಕಾರವಾರಿಂದ ಬರಬೇಕು ಅಂದರೆ ನೀವು ಈ ಬೀಚ್ಗಳೇ ಸಿಗೋದು. ಬಸ್ಗಳಂತೂ ಫ್ರೀಕ್ವೆಂಟ್ ಆಗಿದೆ. ನೀವು ಪೊಲಲಂ ಅಥವಾ ಕಾನ್ಕೋನ, ನೆನಪಿರಲಿ, ಕಾನ್ಕೋನ ಇಳ್ಕೊಂಡು ಇಲ್ಲಿ ನೀವು ಬರಬೇಕು ಅಂದರೆ ಕೇವಲ ಒಂದು 3 ಕಿಲೋಮೀಟ್ರ್ ದೂರ ಇದೆ. ಆಟೋಗಳದವರು ಹೆಚ್ಚು ಕಡಿಮೆ ಒಂದು 100 ರೂಪಾಯಿ ಹಿಂಗೆ ತೊಗೊತಾರೆ. ಅಲ್ಲಿ ಇಳ್ಕೊಂಡು ಈ ಕಡೆ ಬಂದರೆ, ಅಥವಾ ನಿಮ್ಮ ವೆಹಿಕಲ್ ಇದ್ರೂ ಅಂತೂ ಡೈರೆಕ್ಟಾಗಿ ನೀವು ಬರ್ಬೋದು ಪಾಲಲಂ ಬೀಚಿಗೆ. ಸೊ ಪಾಲಲಂ ಬೀಚದ ವಿಶೇಷತೆ ಏನಂದರೆ, ಅದೇನು ಹೇಳ್ದಲ್ಲ, ಇಲ್ಲಿ ಹೆಚ್ಚಾಗಿ ಫಾರಿನರ್ಸು ಮತ್ತು ಫ್ಯಾಮ್ಲಿಗಳೇ ಜಾಸ್ತಿ ಬರೋದು. ಸೊ ಇನ್ನೊಂದೇನು ಹೆಂಗೆ ಬರ್ಬೋದಪ್ಪ, ನೀವೇನಾದರೂ ಈಗ ಬೆಂಗಳೂರಿಂದ ಬರ್ತೀನಿ ಅಂದರೆ ನಿಮಗೆ ಡೈರೆಕ್ಟ್ ಟ್ರೈನ್ ಇದೆ ಸ್ನೇಹಿತರೆ. ನಿಮಗೆ ಪಂಚಗಂಗಾ ಟ್ರೈನು, ಅದು ಹೆಚ್ಚು ಕಡಿಮೆ ಎಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ಕೇವಲ ಕಾರವಾರವರೆಗೆ ಮಾತ್ರ ಇದೆ ಅಂತ. ತಪ್ಪು ಕಲ್ಪನೆ. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಸಹಿತ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿಲ್ಲ. ನಾನೇ ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರೋಂಥ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಬೆಂಗಳೂರಿಂದ ಬೆಳಗ್ಗೆ ಅಲ್ಲಿ ಸಾಯಂಕಾಲ 7 ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನಿಂದ ಹತ್ತಿದರೆ, 7 ಗಂಟೆಗಿಂತ ಮೊದಲು 6:45ಕ್ಕೆ ಹತ್ತಿದರೆ ನೀವು ಇಲ್ಲಿ ಕಾನಕೋನಾಗೆ ಇಳ್ಕೋಬೇಕಾಗತ್ತೆ. ಕಾನಕೋನ ನೀವು ಅಲ್ಲಿ ಡೈರೆಕ್ಟ್ ನಿಮ್ಗೆ ತೋರಿಸೋದಿಲ್ಲ. ನೀವು ಮೊದಲು ಕಾರವಾರ ಟಿಕೆಟ್ ತೊಗೋಬೇಕು. ಕಾರವಾರ ಟಿಕೆಟ್ ತೆಗೆದುಕೊಂಡ ಮೇಲೆ ನೀವೇನು ಮಾಡಬೇಕು ಅಂದರೆ, ಅದೇ ಟ್ರೈನು ಮುಂದೆ ಮಡಗಾಂವ್ ಹೋಗುತ್ತೆ. ನೆನಪಿರಲಿ ಸ್ನೇಹಿತರೆ, ಅದೇ ಟ್ರೈನು ಮಡಗಾಂವ್ಗೆ ಹೋಗುತ್ತೆ. ನೀವಲ್ಲಿ ಕಾರವಾರವರೆಗೂ ಟಿಕೆಟ್ ಬುಕ್ ಮಾಡಿ, ಅಲ್ಲಿ ಕಾರವಾರಲ್ಲಿ ಒಂದು 15 ನಿಮಿಷ 10 ನಿಮಿಷ ನಿಲ್ಲುತ್ತೆ ಆ ಟ್ರೈನು. ಅಲ್ಲಿ ಇಳಿದುಬಿಟ್ಟು ನೀವು ಇನ್ನೊಂದು ಟಿಕೆಟನ್ನು ಕಾನ್ಕೋನವರೆಗೂ ತೊಗೊಳ್ಳಿ. ಅಥವಾ ನೀವೇನಾದರೂ ಮಡಗಾಂವ್ಗೆ ಹೋಗಬೇಕು ಅಂದರೂ ಮಡಗಾಂವ್ವರೆಗೂ ಟಿಕೆಟ್ ತೊಗೊಳ್ಳಿ. ಕಾನ್ಕೋನಾಗೆ ಒಂದು ಟಿಕೆಟ್ ತೊಗೊಂಡು ಅದೇ ಟ್ರೈನಲ್ಲಿ ಕಂಟಿನ್ಯೂ ಮಾಡಿ. ಕಾನ್ಕೋನ ಸ್ಟಾಪ್ ಇದೆ. ಆ ಕಾನ್ಕೋನಾಗೆ ನೀವು ಹೆಚ್ಚು ಕಡಿಮೆ ಒಂದು 8 ಗಂಟೆ ಹಿಂಗೆ ಬಂದುಬಿಡ್ತೀವಿ. ಇಲ್ಲ 8 ಗಂಟೆ ಅಲ್ಲ, 9:30 ಹಿಂಗೆ ಬರ್ತೀರಾ. 9:30ಗೆ ಬಂದು ಅಲ್ಲಿ ಇಳಿದ್ಬಿಟ್ಟು ಸ್ಟೇಷನ್ನಿಂದ ಈ ಬೀಚ್ಗೆ ಬರೋಕ್ಕೆ ಒಂದು 150 ರೂಪಾಯಿ ತೊಗೊತಾನೆ ಸ್ನೇಹಿತರೆ. 150 ರೂಪಾಯಿ ಕೊಟ್ಟು ನೀವು ಇಲ್ಲಿ ಬಂದು ಆರಾಮಾಗಿ ರೂಮ್ಗಳನ್ನು ಬುಕ್ ಮಾಡಿ. ನಿಮಗೆ ಆದಷ್ಟು ನೀವು ರೂಮ್ ಬುಕ್ ಮಾಡುವಾಗ ಯಾವಾಗಲೂ ಗೂಗಲ್ ಮ್ಯಾಪ್ ಪ್ರಿಫರ್ ಮಾಡಿ. ಆ ಗೂಗಲ್ ಮ್ಯಾಪಲ್ಲಿ ಫಸ್ಟ್ ನೀವು ನೋಡ್ಕೊಳ್ಳಿ ಯಾವ ಥರ ರೂಮ್ಗಳು ಯಾವ ಲೊಕೇಶನಲ್ಲಿದೆ ಅಂತ. ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ಮೇಕ್ ಮೈ ಟ್ರಿಪ್ಪು booking.com ಸುಮ್ಮನೆ ಹಿಂಗೆ ಪಾಲಲಂ ಬೀಚ್ ಅಂತ ಹೊಡೆದ್ರೆ ಯಾವುದು ಎಲ್ಲೆಲ್ಲೋ ಕೊಡ್ತಾರೆ, ಬಟ್ ಸರಿ ಇರೋದಿಲ್ಲ. ನೀವು ಫಸ್ಟ್ ನೀವು ರೆಫರ್ ಮಾಡಬೇಕಾಗಿರೋದು ಗೂಗಲ್ ಮ್ಯಾಪಲ್ಲಿ ನೋಡಿ ಎಲ್ಲೆಲ್ಲಿ ಯಾವ್ಯಾವುದಿದೆ ಅಂತ. ಆ ಗೂಗಲ್ ಮ್ಯಾಪಲ್ಲೇ ಕ್ಲಿಕ್ ಮಾಡಿದರೆ ಅವರೇ ಡೈರೆಕ್ಟಾಗಿ ಆನ್ಲೈನ್ ನಿಮಗೆ ರೀಡೈರೆಕ್ಟ್ ಮಾಡುತ್ತೆ. ಮೇಕ್ ಮೈ ಟ್ರಿಪ್ಪು ಅಥವಾ ಇನ್ಯಾವುದೋ ಅಗೋಡಾನೋ ಯಾವುದೋ ಸೈಟ್ಸ್ಗಳಿದೆಯಲ್ಲ, ಅದೆಲ್ಲ ನೀವು ಅಲ್ಲಿ ಹೋಗ್ಬೋದು. ಸೊ ಅದನ್ನೆಲ್ಲ ನೀವು ಅಲ್ಲಿ ಮೊದಲೇ ಬುಕ್ ಮಾಡ್ಕೊಳ್ಳಿ, ಆದಷ್ಟು ಒಳ್ಳೆಯದು. ಇಲ್ಲಿ ಬಂದು ನೀವು ಮಾಡ್ಕೋಬೋದು. ಬಂದು ಮಾಡ್ಕೊಂಡ್ರಂದರೆ ಇಲ್ಲಿ ನಿಮಗೆ ರೂಮ್ಗಳು ಸಿಗುತ್ತೆ. ಫ್ಯಾಮ್ಲಿಗಳಿಗೇ ಬೇರೆ ಥರ ರೂಮ್ಗಳಿದೆ, ಬ್ಯಾಚುಲರ್ಸ್ಗಳಿಗೂ ರೂಮ್ ಥರ ಇದೆ. ಬಟ್ ರೂಮ್ಸ್ಗಳು ಅಷ್ಟು ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ ನೀವು ಫುಲ್ ಡೇ ಬೀಚ್ ಮೇಲೆ ಕಳೆಯೋದ್ರಿಂದ ಹೋಗಿ ಮಲಗೋದಷ್ಟೇ. ರಾತ್ರಿ ಒಂದು 11 ಗಂಟೆ ಮೇಲೆ ಮಲಗ್ಬೋದು ನೀವು. ಬೆಳಗ್ಗೆ ಆರಾಮಾಗಿ ಎದ್ದು ಮತ್ತೆ ವಾಪಸ್ ಬೀಚ್ ಬಂದುಬಿಟ್ಟು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಕಾಯ್ಕಿಂಗು, ಬೋಟಿಂಗು, ರಾಫ್ಟಿಂಗು ಎಲ್ಲ ಥರ ಇದೆ. ಎಲ್ಲ ಮಜಾ ಮಾಡಿಬಿಟ್ಟು ಇಲ್ಲಿ ನೋಡಿದ್ದು ಯಾವ ಥರ ನೀವು ನೋಡ್ಬೋದು ಆ್ಯಕ್ಟಿವಿಟೀಸು. ಪಾಲಲಂ ಬೀಚು ನೀವೆಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಇದ್ದಂಗೆ ಕಾಣುತ್ತೆ ಇದು. ಬಟ್ ಫಾರಿನ್ ಕಂಟ್ರಿಲಿ ಈ ಥರ ಬೀಚ್ ಇಲ್ಲ ಅಂತ ನಾನು ದೃಢಪಡಿಸ್ತೀನಿ, 100% ದೃಢಪಡಿಸ್ತೀನಿ. ಯಾಕಂದರೆ ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ, ಅಮೇರಿಕಾ, ಯುರೋಪ್, ತುಂಬ ಕಡೆ ಇದ್ದಾರೆ ಸ್ನೇಹಿತರು. ಅವರೆಲ್ಲ ಹೇಳೋದು ಗೋವಾನೇ ಅಂತ. ಯಾಕಂದರೆ ಈ ಥರ ಆ್ಯಕ್ಟಿವಿಟೀಸು ನೀವು ಯಾವ ಒಂದು ಬೀಚಲ್ಲೂ ಕಾಣಲು ಸಾಧ್ಯ ಇಲ್ಲ. ಐ ಬೆಟ್ ಯು ಸ್ನೇಹಿತರೆ, ನಮ್ಮ ಇಂಡಿಯಾದ್ದು ಒಂದು ಅದೇ ವಿಶೇಷತೆ. ಅದು ನೀವು ಗೋವಾಗೆ ಬಂದರೆ ಎಲ್ಲೋ ಫಾರಿನ್ ಕಂಟ್ರಿಗೆ ಬಂದಂಗೆ ಆಗುತ್ತೆ. ಇಲ್ಲಿ ಪಾಸ್ಪೋರ್ಟು ಇಲ್ಲ, ವೀಸಾನೂ ಇಲ್ಲ. ನಿಮ್ಮ ದೇಶದಲ್ಲೇ ವಿದೇಶವನ್ನು ನೋಡುವಂಥ ಅವಕಾಶ ನಿಮಗೆ ಸಿಗೋದು ಈ ಒಂದು ಪಾಲಲಂ ಬೀಚಲ್ಲೇ ಸ್ನೇಹಿತರೆ. ಮಸ್ತ್ ವಿಸಿಟ್ ಅಂತ ಹೇಳೋಂಥ ಒಂದು ಇದು ಬೀಚ್ ಅಂತ ಹೇಳ್ತೀನಿ. ದಯವಿಟ್ಟು ಒಂದ್ಸರಿ ನೀವು ಲೈಫಲ್ಲಿ ಬನ್ನಿ. ಅದರಲ್ಲೂ ಕರ್ನಾಟಕದ ವೀಕ್ಷಕರು, ಕನ್ನಡಿಗರು, ನಾನು ಹೇಳ್ತೀನಿ, ಕನ್ನಡಿಗರು ಎಲ್ಲೇ ಇರಲಿ, ಯಾರೇ ಇರಲಿ, ಯಾವುದೇ ಭಾಗದಲ್ಲಿರಲಿ, ಒಂದ್ಸರಿ ಬನ್ನಿ. ನಾನು ವಿಶೇಷವಾಗಿ ಹೇಳಿದ್ದೀನಿ, ನೀವೇನಾದರೂ ಹುಬ್ಬಳ್ಳಿ ಧಾರವಾಡದಿಂದ ಬರಬೇಕು ಅಂದರೆ ಇಲ್ಲಿ ನಿಮಗೆ ನೇರವಾಗಿ
ತುಂಬಾ ಟ್ರೈನ್ಗಳಿದ್ದಾವೆ. ಹುಬ್ಬಳ್ಳಿ ಧಾರವಾಡದಿಂದ, ಬೆಳಗಾವಿಯಿಂದ, ನೀವು ಈ ಕಡೆ ಬಿಜಾಪುರ, ಆಮೇಲೆ ಉತ್ತರ ಕರ್ನಾಟಕದ ನನ್ನ ಮಹನೀಯರು, ನನ್ನ ಸ್ನೇಹಿತರಿಗೆ ಎಲ್ಲ ಹೇಳಬೇಕು ಅಂದರೆ, ನೀವೇನಾದರೂ ಈಗ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರೆ ಅಲ್ಲಿಂದ ಟ್ರೈನ್ ಇದೆ. ಅಥವಾ ನಿಮ್ಮ ಗಾಡಿಗಳಿತ್ತಂದ್ರೂ ನೀವು ಡೈರೆಕ್ಟಾಗಿ ಬರ್ಬೋದು. ಮಡ್ಗಾಂವ್ಗೆ ಬನ್ನಿ, ನೀವೇನಾದರೂ ಬಸ್ಸಲ್ಲಿ ಬರೋದಿದ್ದರೆ ಮಡ್ಗಾಂವ್ಗೆ ಬನ್ನಿ. ಕಾರವಾರಕ್ಕೆ ಬರೋದಿದ್ದರೆ ಕಾರವಾರಕ್ಕೆ ಬನ್ನಿ. ಅಲ್ಲಿಂದ ಡೈರೆಕ್ಟ್ ಬಸ್ಸುಗಳು ಪ್ರತಿ ಒಂದು 20 ನಿಮಿಷಕ್ಕೆ ಒಂದು ಓಲ್ವೋ ಬಸ್ ಇದೆ ಈ ಕಾನಕೋನಾಗೆ. ನಾನು ಹೇಳ್ತಿದ್ದೀನಲ್ಲ, ಕಾನಕೋನಾಗೆ ಅಂದರೆ ಪೊಲಾಲಂ ಬೀಚ್ಗೆ ನಿಮಗೆ ಓಲ್ವೋ ಬಸ್ ಇದೆ. ಕಾರವಾರದಿಂದ 40 ರೂಪಾಯಿ ಕೊಟ್ಟರೆ ನೀವು ಇಲ್ಲಿ ಬರ್ಬೋದು, ಅಥವಾ ಮಡ್ಗಾವಿಂದ 40 ರೂಪಾಯಿ ಕೊಟ್ಟರೆ ಬರ್ಬೋದು. ಬಸ್ಸಲ್ಲಿ ಬನ್ನಿ, ನಾವು ಬಸ್ಸಲ್ಲೂ ಬಂದಿದ್ದೀನಿ, ಟ್ರೈನಲ್ಲೂ ಬಂದಿದ್ದೀನಿ. ಸೊ ಇಷ್ಟೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ನಾವು ಉಳ್ಕೊಂಡಿರೋದು ಮುಂದೆ ಅಲ್ಲಿ ಕ್ಯೂಬಾ ಅಂತಿದೆ, ಅಲ್ಲಿ ನಾವು ಉಳ್ಕೊಂಡಿರೋದು. ನಾವು ಕೊಟ್ಟಿರೋದು 3,000 ರೂಪಾಯಿ ಒಂದು ರೂಮಿಗೆ. ಸೊ ಅದಕ್ಕಿಂತ ಕಡಿಮೆನೂ ಇದೆ, ಅಲ್ಲಿ 2,000ವರೆಗೆ ಇದೆ, 2,500 ಇದೆ. ಸೊ ಈ ಥರ ಬೀಚುಗಳೆಲ್ಲ ನೀವು ಬಂದುಬಿಟ್ಟು ಮಜಾ ಮಾಡಿ ಅಂತ ಹೇಳ್ತೀನಿ. ಲೈಫಲ್ಲಿ ವರ್ಷದಲ್ಲಿ ಒಂದು ಸರಿ ನೀವು ಗಳಿಸಿರೋ ದುಡ್ಡನ್ನು ಎಂಜಾಯ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ದುಡ್ಡು ಬರುತ್ತೆ ಹೋಗುತ್ತೆ. ಲೈಫಲ್ಲಿ ಉಳಿಯೋದಂದರೆ ಮೆಮೊರೀಸು, ನೆನಪುಗಳು. ಆ ನೆನಪುಗಳು ಒಳ್ಳೆಯ ಸವಿ ನೆನಪುಗಳಾಗಿರಬೇಕು. ಆ ಸವಿ ನೆನಪುಗಳೊಂದಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮುಂದಿನ ವಿಡಿಯೋ ಆಗಿ ಇದೇ ಥರದ ಮಾಹಿತಿಗಾಗಿ ನನ್ನ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ. ಯಾಕಂದರೆ ಇನ್ಫಾರ್ಮೇಷನ್ ಜಾಸ್ತಿ ಇದೆ, ಈ ಥರ ಇನ್ಫಾರ್ಮೇಷನ್ ಸಿಗೋದಿಲ್ಲ ನಿಮಗೆ, ಲೈವ್ ಇನ್ಫಾರ್ಮೇಷನ್ನು. ಶೇರ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಅನುಕೂಲ ಆಗುತ್ತೆ. ಅಲ್ಲಿವರೆಗೆ ಮಜಾ ಮಸ್ತಿ ಮಾಡಿ ಸ್ನೇಹಿತರೆ. ಇವತ್ತು ನಾನು ಗೋವಾದ ದಕ್ಷಿಣ ಭಾಗದಲ್ಲಿರುವಂತಹ ಓರಂ ಬೀಚಲ್ಲಿದ್ದೀನಿ. ಇದರಂಥ ಪ್ರೈವೇಟ್ ಬೀಚು ನನ್ನ ಪ್ರಕಾರ ಇಂಡಿಯಾದಲ್ಲೇ ಇಲ್ಲ ಅಂದ್ಕೊತೀನಿ, ಆ ಮಟ್ಟಕ್ಕಿದೆ. ಫ್ಯಾಮ್ಲಿಗಳಿಗಂತೂ ಹೇಳಿ ಮಾಡಿಸಿದಂಥ ಜಾಗ ನೋಡಿ. ನೀವು ಎಲ್ಲ ಫ್ಯಾಮ್ಲಿಗಳೇ ಇರೋದಿಲ್ಲ ಹೆಚ್ಚಾಗಿ. ತುಂಬ ಚಿಕ್ಕದಾದಂತಹ ಬೀಚು, ಬಟ್ ಅಷ್ಟೇ ಅದ್ಭುತವಾದಂತಹ ಬೀಚು. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಇಷ್ಟು ಹಟ್ಸ್ಗಳಿರೋದು, ರಿಸಾರ್ಟ್ಗಳಿರೋದಿಲ್ಲಿ. ತುಂಬ ಚಿಕ್ಕದಾದಂಥ ಬೀಚು, ತುಂಬ ಪ್ರೈವೇಟು. ಇಲ್ಲೇ ನಿಮಗೆ ಬೋಟಿಂಗು, ಡಾಲ್ಫಿನ್ ವ್ಯೂ, ಜೊತೆಗೆ ಕಾಯಕಿಂಗು, ಇರೋ ಬರೋ ಆ್ಯಕ್ಟಿವಿಟೀಸ್ ಎಲ್ಲ ಸಿಗುತ್ತೆ. ಈ ಬೀಚು ತುಂಬ ಜನಗಳಿಗೆ ಗೊತ್ತಿಲ್ಲ, ಯಾಕಂದರೆ ಇದು ಅಷ್ಟೊಂದು ಈ ಬ್ಯಾಚುಲರ್ಸ್ಗಳ ಮಧ್ಯೆ ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ ಸ್ನೇಹಿತರೆ. ನಿಜಕ್ಕೂ ನೀವು ಫ್ಯಾಮ್ಲಿಗಳಲ್ಲಿ ಏನಾದರೂ ಒಂದು ಟೂರ್ ಮಾಡಬೇಕು, ಗೋವಾಗೆ ಬರಬೇಕು, ಅಥವಾ ಆರಾಮಾಗಿ ನೀವು ಕಾಲ ಕಳಿಬೇಕು ಅಂದರೆ ಫ್ಯಾಮ್ಲಿ ಜೊತೆ ಇದು ಹೇಳಿ ಮಾಡಿಸಿದಂತಹ ಜಾಗ ಅಂತಲೇ ಹೇಳ್ಬೋದು. ಇಷ್ಟೇ ಚಿಕ್ಕದ ಜಾಗ ಇದೆ. ಇಲ್ಲೇ ನಿಮಗೆ ಕೂತ್ಕೊಳ್ಳೋಕ್ಕೆ ಶಾಕ್ಸ್ಗಳು ಕೂಡ ಇದೆ, ರೂಮ್ಸ್ಗಳು ಕೂಡ ಇದೆ. ಎಲ್ಲ ಸಿ ವ್ಯೂ ರೂಮ್ಸ್ಗಳು ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಹೆಚ್ಚಾಗಿ ಹೊರದೇಶದವರೇ, ವಿದೇಶದವರೇ ನಾವು ಕಾಣ್ಬೋದು. ಇಂಡಿಯನ್ಸು ಇದ್ದಾರೆ, ಕಡಿಮೆ ಮಟ್ಟದಲ್ಲಿದ್ದಾರೆ. ಬಟ್ ಬರೀ ಒಂದಕ್ಕೆ ಕೂಡ ಅವೆಲ್ಲ ಫ್ಯಾಮ್ಲಿ ಇದೆ. ನೀವು ಆ ಕಡೆ ನೋಡ್ತಾ ಇರ್ಬೋದು, ಆ ಕಡೆ ಒಂದು ಬೀಚ್ ಇದೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬೀಚು, ಅದು ಪಾಲೆಲಂ ಬೀಚ್. ಅದು ಪಾಲೆಲಂ ಬೀಚ್ ಗೋವಾದ ಪ್ರಸಿದ್ಧವಾದಂಥ ಬೀಚು. ಅದು ದಕ್ಷಿಣ ಗೋವಾದಲ್ಲಿ, ಸೌತ್ ಗೋವಾದಲ್ಲಿ ತುಂಬಾ ಫೇಮಸ್ಸು. ಅದು ಕೂಡ ಹೆಚ್ಚಾಗಿ ಫ್ಯಾಮ್ಲಿನೇ ಇಷ್ಟಪಡೋಂಥ ಬೀಚ್ ಆಗಿದೆ. ಅದು ತುಂಬ ಕಾಮಾಗಿರುತ್ತೆ. ಅದಕ್ಕಿಂತ ದೊಡ್ಡಪ್ಪ ಅಂದರೆ ಇದು ಈ ಬೀಚು. ಇದು ನೋಡಿ, ಅದು ಅಪ್ಪ ಅಂದರೆ ಇದು ಮಗು ಅಂತಲೇ ಹೇಳ್ಬೋದು, ಅಷ್ಟು ಚಿಕ್ಕ ಬೀಚ್ ಇದೆ ಇದು. ಬಟ್ ಏನಂದರೆ ಫ್ಯಾಮ್ಲಿಗಳಿಗೆ ಹೇಳಿ ಮಾಡಿದಂಥ ಜಾಗನ ಪದೇ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನೀವೇನಾದರೂ ಫ್ಯಾಮ್ಲಿ ಜೊತೆ ಕ್ವಾಲಿಟಿ ಟೈಮ್ ಕಳೀಬೇಕು, ನಿಮಗೇನಾದರೂ ಆರಾಮವಾಗಿ ಬಂದುಬಿಟ್ಟು ಫ್ಯಾಮ್ಲಿ ಜೊತೆ ನಾವು ಅಷ್ಟೇ ಇರಬೇಕಪ್ಪ, ಒಂದು 4-5 ಫ್ಯಾಮ್ಲಿ ಇರ್ಬೋದು ಅಂತಂದರೆ ಈ ಬೀಚ್ಗೆ ನೀವು ಯಾವತ್ತೂ ಪ್ರಿಫರ್ ಮಾಡ್ಬೋದು. ಒಂದು ಹೇಳ್ತೀನಿ, ಬಟ್ ಸ್ವಲ್ಪ ಇಲ್ಲಿ ಇರುವಂತಹ ರೂಮ್ಗಳಾಗಲಿ, ಅಥವಾ ಕಾಟೇಜ್ಗಳಾಗಲಿ, ಅಥವಾ ರಿಸಾರ್ಟ್ ಆಗಲಿ ಸ್ವಲ್ಪ ಪ್ರೀಮಿಯಂ ಪ್ರೈಸಲ್ಲಿದೆ. ನಾನು ಕೇಳೋ ಪ್ರಕಾರ ಅಲ್ಲೊಂದು ಲಾಸ್ಟಲ್ಲೊಂದು ಇದೆಯಲ್ಲ, ಸ್ವಲ್ಪ ಅಂತ ಏನಾದ್ರು ಹೇಳ್ಕೊಳಂಗಿಲ್ಲ. ಬಟ್ ಓಕೆ, ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ನೋಡಬೇಕಂದ್ರೆ ಅದು ಅಲ್ಲಿದೆ ಲಾಸ್ಟಲ್ಲಿ. ಅದು 2,500ರಿಂದ 3,000 ರೂಪಾಯಿ ಅಂತ ಇದ್ದಾರೆ. ನೀವು ಹಾಗೆ ಸ್ವಲ್ಪ ಮುಂದೆ ಬಂದರೆ 5,000, 6,000, 7,000, 8,000, 12, 15ವರೆಗೂ ಇಲ್ಲಿ ನೀವು ಒಂದೊಂದು ರೂಮ್ಗಳಿಗೆ ಒಂದೊಂದು ದಿವಸಕ್ಕೆ ನಿಮಗೆ ರೆಂಟಲ್ಲಿ ಸಿಗುವಂಥ ರೂಮ್ಗಳಿದೆ. ಸೊ ಇದು ಓರಂ ಬೀಚು. ನಾನು ಪದೇ ಹೇಳ್ತೀನಿ, ಓರಂ ಬೀಚು. ನೀವೇನಾದರೂ ಗೋವಾ, ಸೌತ್ ಗೋವಾದಲ್ಲಿ ಓರಂ ಬೀಚ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಇದು ನಿಮಗೆ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಒಂದು ಸರಿ ನೀವು ರೂಮ್ಗಳನ್ನು ಪರ್ಚೇಸ್ ಮಾಡಿಬಿಟ್ರೆ, ಪರ್ಚೇಸ್ ಅಂದರೆ ಬಾಡಿಗೆ ತೊಗೊಂಡ್ರೆ ನೀವು ಇಲ್ಲಿ ಆರಾಮಾಗಿ ಕೂತ್ಕೋಬೋದು, ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಕೊಡೋಂಗಿಲ್ಲ. ಆಮೇಲೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಬೋಟಿಂಗ್ ವ್ಯವಸ್ಥೆ ಏನಪ್ಪ ಅಂದರೆ, ಈ ಬೋಟ್ ಇದೆಯಲ್ಲ, ಈ ಬೋಟನ್ನು ನಿಮಗೆ ಫ್ಯಾಮ್ಲಿನೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ, ಒಂದು ಐಲ್ಯಾಂಡ್ಗಳಿದ್ದಾವೆ, ಮಂಕಿ ಐಲ್ಯಾಂಡು, ಬಟರ್ಫ್ಲೈ ಐಲ್ಯಾಂಡು, ಆಮೇಲೆ ಡಾಲ್ಫಿನ್ ತೋರಿಸೋವಂಥ ಕೆಲವೊಂದು ಐಲ್ಯಾಂಡ್ಗಳಿದ್ದಾವೆ. ಅಂದರೆ ಸಮುದ್ರ ಮಧ್ಯೆ ಒಳಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗ್ಬಿಟ್ಟು ನಿಮಗಲ್ಲಿ ಎಲ್ಲ ಡಾಲ್ಫಿನ್ಗಳು ಹೆಚ್ಚಾಗಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಿಗುತ್ತೆ. ಅಂದರೆ 7 ಗಂಟೆ ಒಳಗೆ, 8 ಗಂಟೆ ಒಳಗೆ ಲಾಸ್ಟ್ ಸಿಗೋದು.
ಅದ್ರ ಮೇಲೆ ನೀವು ಹೋದರೆ ಕಡಿಮೆ ಸಿಗ್ಬೋದು, ಬಟ್ ಕಡಿಮೆ ಸಿಗುತ್ತೆ ಅಂತ ಅವರೇ ಮೊದಲೇ ಹೇಳಿರ್ತಾರೆ. ಯಾಕಂದರೆ ಸುಮ್ಮನೆ ಹೇಳಬೇಕು ಡಾಲ್ಫಿನ್ ತೋರಿಸ್ತೀವಿ, ಇಲ್ಲ ಕಾಣಲಿಲ್ಲ ಆಮೇಲೆ ನಮ್ಗೆ ದುಡ್ಡು ವಾಪಸ್ ಕೊಡಿ ಅಂತ ಅದನ್ನ ಇಲ್ಲ. ಯಾಕಂದರೆ ಡಾಲ್ಫಿನ್ ಕಾಣೋದೇ ಕಡಿಮೆ. ನೀವು ಏನಾದರೂ ಈ ಸಫಾರಿಗಳಿಗೆ ಏನೋ ಕಾಡಿನ ಮಧ್ಯೆ ನೀವು ಹೋದಾಗೂ ಸಹಿತ ಮಧ್ಯಾಹ್ನ ಟೈಮಲ್ಲಿ ಯಾವ ಪ್ರಾಣಿಗಳು ಕಾಣೋದಿಲ್ಲ, ಎಲ್ಲ ಮಲಗಿರ್ತವೆ. ಅದೇ ರೀತಿ ಇಲ್ಲೂ ಕೂಡ ಅರ್ಲಿ ಮಾರ್ನಿಂಗು ಮತ್ತು ಸಾಯಂಕಾಲ ಮಾತ್ರ ನಿಮಗೆ ಡಾಲ್ಫಿನ್ಗಳು ಇಲ್ಲಿ ಕಾಣ್ತವೆ ಸ್ನೇಹಿತರೆ. ಸೊ ಅದೊಂದು ನೋಡ್ಬೋದು ನೀವು. ಆಮೇಲೆ ಬಟರ್ಫ್ಲೈ ಐಲ್ಯಾಂಡ್ ಅಂತಿದೆ. ಅಲ್ಲೇನಂದರೆ ಹಿಂದೆ ಚಿಟ್ಟೆಗಳು ತುಂಬಾ ಇತ್ತಂತೆ. ಬಟರ್ಫ್ಲೈ ಅಂದರೆ ಗೊತ್ತಲ್ಲ ನಿಮಗೆ, ಚಿಟ್ಟೆಗಳು. ಅಲ್ಲಿ ಬಟರ್ಫ್ಲೈಗಳು ತುಂಬ ಇತ್ತು. ಅದು ಕೂಡ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಬೋಟಿಂಗಿಗೂ ಇಲ್ಲಿ ಏನಪ್ಪ ಅಂದರೆ ಮಾತಾಡಿದ್ದೀನಿ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಫ್ಯಾಮಿಲಿ ಕರ್ಕೊಂಡು ಹೋಗಬೇಕು ಅಂದರೆ ಒಂದು 6 ಜನವರೆಗೂ ಒಂದು ಬೋಟ್ ನೀವೇ ಸ್ವಂತ ತೊಗೊಂಡ್ರೆ, ಅಂದರೆ ನಿಮಗೆ ಪ್ರೈವೇಟ್ ಆದಂತಹ ಬೋಟ್ ತೊಗೊಂಡ್ರೆ ನಿಮಗೆ 3,500 4,000 5,000ವರೆಗೂ ಹೋಗುತ್ತೆ. ನೀವು ಮತ್ತು ಬಾರ್ಗೇನ್ ಮಾಡಬಹುದು. ಬಾರ್ಗೇನ್ ಮಾಡಿ ಒಂದು 3,000ವರೆಗೂ ತೊಗೋಬೋದು, ಅಥವಾ 3,500 ಮೋಸ್ಟ್ಲಿ ಲಾಸ್ಟ್ ಕೊಡ್ತಾರೆ ಅವರು. ಒಂದು ವೇಳೆ ನೀವು ಶೇರಲ್ಲಿ ಹೋಗಬೇಕಂದ್ರೆ ಒಬ್ಬ ಪರ್ಸನಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ಅಂತ ಕೇಳಿದೆ ನಾನು. ಸೊ ಅದು ಕೂಡ ನಿಮಗಿದೆ. ಅದರಲ್ಲಿ ಏನಂದರೆ ನೀವೇನಾದರೂ ಇಬ್ಬರೇ ಜನ ಇದ್ದೀರಾ, ನೀವು ಇಬ್ಬರೇ ಜನಕ್ಕೆ 3,000 4,000 ಕೊಟ್ಟು ಹೋಗೋಕ್ಕಾಗೋದಿಲ್ಲ. ಸೊ ಆವಾಗ ನೀವೇನು ಮಾಡಬೇಕಂದ್ರೆ ಶೇರಿಂಗು, ಅಂದರೆ ಬೇರೆ ಫ್ಯಾಮಿಲಿಗಳ ಜೊತೆ ನೀವು ಹೋಗ್ಬೋದು. ಅಥವಾ ನೀವು ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಬೇಕಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮದೇ ಆದಂಥ ಬೋಟ್ ತೊಗೊಂಡು ಒಂದು 4,000 ರೂಪಾಯಿ 3,500 ರೂಪಾಯಿ ಹೀಗೆಲ್ಲ ಮಾತಾಡ್ಬೋದು. ಬಟ್ ಅಲ್ಲಿ ಬಾರ್ಗೇನ್ ಕೂಡ ನೀವು ಮಾಡ್ಬೋದು. ಆಮೇಲೆ ಇಲ್ಲಿ ಕಾಯಕಿಂಗೂ ಇದೆ ಸ್ನೇಹಿತರೆ. ಕಾಯಕಿಂಗ್ ಅಂದರೆ ಚಿಕ್ಕ ಬೋಟುಗಳು ಇರ್ತವೆ, ನಿಮಗೆ ತೋರಿಸ್ತೀನಿ ನಿಮಗೆ ಕಾಯಕಿಂಗ್ ಅಂದರೆ ಯಾವ ಥರ ಬೋಟುಗಳು ಇರುತ್ತೆ ಅಂತ. ಇಲ್ಲಿ ನೋಡಿ ಹೆಚ್ಚಾಗಿ ನಿಮಗೆ ಬರೀ ಫ್ಯಾಮ್ಲಿಗಳೇ ಕಾಣ್ಬೋದು. ಸೊ ಏನೋ ಬರೆದಿದ್ದಾರೆ, ದ ಬೆಸ್ಟ್ ಲೊಕೇಶನ್ ಅಪ್ಪರ್ ಡೆಕ್ ಕಫೆ, ಡಿಯರ್ ಗೆಸ್ಟ್, ಇಫ್ ಯು ನೀಡ್ ಸನ್ ಬೆಡ್ಸ್ ಆರ್ ಟೇಬಲ್ಸ್ ಆನ್ ದ ಬೀಚ್ ಪ್ಲೀಸ್ ಆಸ್ಕ್ ಅವರ್ ಸ್ಟಾಫ್ ಫಾರ್ ಹೆಲ್ಪ್. ನೋಡಿ ಅವರೇ ಹೇಳಿದ್ದಾರೆ ನಿಮಗೆ ಇಲ್ಲಿ ಅವರೇ ಮಾಡಿಕೊಡ್ತಾರೆ ಅಂದ್ಬಿಟ್ಟು. ಆಮೇಲೆ ಇಲ್ಲೆಲ್ಲ ಬರೆದಿದ್ದಾರೆ, ಇಲ್ಲಿ ಪೆಸಿಫಿಕ್ ಸನ್ಸೆಟ್ ವ್ಯೂ ರಿಸಾರ್ಟ್ ಅಂತ. ಇದು 8 ಗಂಟೆಯಿಂದ 11 ಗಂಟೆ ಇರುತ್ತೆ ಬ್ರೇಕ್ಫಾಸ್ಟು, ಬೆಳಗ್ಗೆ 5ರಿಂದ 7. ಸೊ ಇವೆಲ್ಲ ಏನೇನೋ ಅಲ್ಲಿ ಅವರವರು ಬರೆದಿದ್ದಾರೆ. ಎಲ್ಲ ನಿಮಗೆ ಅಥೆಂಟಿಕ್ ಥಾಲಿ, ಫ್ರೆಶ್ ಫಿಶ್ಶು ಥಾಲಿಗಳು ಸಿಗ್ತವೆ. ಆಮೇಲೆ ಇಲ್ಲಿ ನಿಮಗೆ ಅಂಗಡಿಗಳು ಕೂಡ ಇದೆ. ಇಲ್ಲಿ ಶಾಪಿಂಗ್ ಕೂಡ ನೀವು ಮಾಡ್ಬೋದು. ಚಿಕ್ಕ ಅಂಗಡಿಗಳು ಕೂಡ ಇದೆ ನೋಡಿ. ಇವೆಲ್ಲ ರೆಸ್ಟೋರೆಂಟು ಪ್ಲಸ್ ಅಲ್ಲಿ ನೋಡಿ ಇಲ್ಲೆಲ್ಲ ಬರೆದಿದ್ದಾರಲ್ಲ ನೋಡಿ, ಆರ್ ಕಂಫರ್ಟ್ ಅಂದರೆ ಲಕ್ಸುರಿ ವಾಟರ್ ಫ್ರಂಟ್ ರಿಸಾರ್ಟ್. ಅಲ್ಲಿ ನಾನು ಕೇಳಿದಾಗ ರೂಮ್ಗಳು ಒಂದು 12,000 ರೂಪಾಯಿ ಅಂತ ಹೇಳಿದ್ದಾರೆ ಒಂದು ದಿವಸಕ್ಕೆ. ಕಪ್ಪಲ್ ಇರ್ಬೋದು ಅಲ್ಲಿ, ಅಂದರೆ ಫ್ಯಾಮಿಲಿ 2 ಜನ ಇರ್ಬೋದು ಅಥವಾ 3 ಜನ ಮಗು ಇತ್ತಂದರೆ ಇರ್ಬೋದು. ಸೊ ನಾನು ಕಾಯ್ಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ. ಈ ಕಾಯ್ಕಿಂಗ್ ಅಂದರೆ ಇದೆ, ನಿಮಗೆ ಲೈಫ್ ಜಾಕೆಟ್ ಕೊಡ್ತಾರೆ, ಹಿಂದೆ ಒಬ್ಬರು ಮುಂದೆ ಒಬ್ಬರು ಕೂತ್ಕೊಂಡು ನೀವು ಅಲ್ಲಿವರೆಗೂ ಹೋಗ್ಬೋದು. ಆಲ್ಮೋಸ್ಟ್ 1 ಅವರ್ಗೆ ನಿಮಗೆ ಒಬ್ಬರಿಗೆ 300 ರೂಪೀಸ್ ಅಂತೆ. ಸೊ ನೀವು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕಡಿಮೆ ಕೂಡ ಮಾಡ್ಬೋದು. ಆಮೇಲೆ ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಬೀಚ್ ಮೇಲೆ ಬೆಡ್ ಮೇಲೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿಮಗೇನೋ ತಿಂಡಿ ತಿನಿಸುಗಳು, ಸ್ನ್ಯಾಕ್ಸು, ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಬೇಕೋ ಎಲ್ಲ ಸಿಗುತ್ತೆ ಸ್ನೇಹಿತರೆ. ನೋಡಿದ್ರಾ ಎಷ್ಟು ಅದ್ಭುತವಾಗಿದೆ. ನಾನು ನೋಡ್ತಿರೋದ್ರೆ ನಾನು ಗೋವಾದಲ್ಲಿ ತುಂಬ ಬೀಚ್ಗಳನ್ನ ಓಡಾಡಿದ್ದೀನಿ. ಬಾಗಾ ಬೀಚು, ಕಲ್ಲಂಗೂಟ್ ಬೀಚು. ಬಾಗಾ ಮತ್ತು ಕಲ್ಲಂಗಟ್ಟು ಬೀಚ್ ಅಂತೂ ನೀವು ಜಾತ್ರೆ ಇದ್ದಂಗೆ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಮಾರಮ್ಮನ ಜಾತ್ರೆಯಲ್ಲಿ ನಾವು ಹೆಂಗೆ ಹೋಗ್ತೀವಲ್ಲ ಆ ಥರ ಬೀಚ್ಗಳ ಮೇಲೆ ನಡೆಯುವಂಥ ಜಾತ್ರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಕ್ರೌಡ್ ಇರುತ್ತೆ ಇಲ್ಲಿ. ನೋಡಿ ಏನು ಬರೆದಿದ್ದಾರೆ ಇಲ್ಲಿ, ಎಲ್ಲ ಏನೇನೋ ಚೆನ್ನಾಗಿ ಬರೆದಿದ್ದಾರೆ ಸೆಂಟೆನ್ಸ್ಗಳನ್ನ. ಬಿ ಹ್ಯಾಪಿ, ವಿ ಆರ್ ಫ್ಯಾಮ್ಲಿ, ವಿ ನೆವರ್ ಗಿವ್ ಅಪ್. ಅಂದರೆ ಒಂದೊಂದು ಸ್ಟೆಪ್ಗಳು ಜೀವನದಲ್ಲಿ ಯಾವ ರೀತಿ ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದೊಂದೇ ಸ್ಟೆಪ್ಸಲ್ಲಿ ಬರೆದಿದ್ದಾರೆ. ತುಂಬ ಚೆನ್ನಾಗಿ ನೀಟಾಗಿದೆ ನೋಡಿ. ಈ ಥರ ನಾನು ಸ್ಟೆಪ್ಸ್ ಮೇಲೆ ಈ ಥರ ಬರೆದಿರೋದು ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ವಿ ಆರ್ ರಿಯಲ್, ವಿ ಮೇಕ್ ಮಿಸ್ಟೇಕ್. ನೋಡಿ, ವಿ ಚೇಸ್ ಡ್ರೀಮ್ಸ್, ವಿ ಹ್ಯಾವ್ ಫನ್, ವಿ ಹ್ಯಾವ್ ಹಗ್ಸ್. ನೀವು ಇಂಗ್ಲೀಷಲ್ಲಿ ಇವೆಲ್ಲ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಸೊ ಯು ಕ್ಯಾನ್ ಎಂಜಾಯ್. ಅಂದರೆ ಲೈಫಲ್ಲಿ ಯಾವ ಥರ ಸ್ಟೆಪ್ಸ್ಗಳಿರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಬರೆದಿದ್ದಾರೆ. ಇದು ಬಂದುಬಿಟ್ಟು ಪೆಸಿಫಿಕ್ ಸನ್ಸೆಟ್ ವ್ಯೂ, ದ ಬೆಸ್ಟ್ ಲೊಕೇಶನ್ ಅಪ್ಪರ್ ಡೆಕ್ ಕಫೆ. ಸೊ ಈ ಥರ ನಾನು ಹೇಳಿದ್ನಲ್ಲ, ಇಲ್ಲಿ ಹೆಚ್ಚಾಗಿ ಆಮೇಲೆ ಇಂಡಿಯನ್ಸ್ಗಿಂತನೂ ಫಾರಿನರ್ಸ್ ತುಂಬ ಬರ್ತಿದ್ದಾರೆ ಇಲ್ಲಿ ನಿಮಗೆ ವಾಲಿಬಾಲ್ ಕೂಡ ಆಡೋಕ್ಕೆ ಇಲ್ಲಿ ಫೆಸಿಲಿಟಿ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರೂಮ್ ಎದುರುಗಡೆನೇ ನೀವು ಚೇರ್ ಹಾಕ್ಕೊಂಡು ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಅಂದರೆ ಇದೇನೆಂದರೆ ತುಂಬ ಆ್ಯಕ್ಟಿವಿಟಿ ಇರೋದಿಲ್ಲ ಇಲ್ಲಿ, ರಿಲ್ಯಾಕ್ಸ್ ಮಾಡೋಂಥ ಜಾಗ ಅಂತಲೇ ಹೇಳ್ಬೋದು. ರಾತ್ರಿ ಸಮಯಕ್ಕೆ ಬಂದರೆ ಇಲ್ಲೆಲ್ಲ ಫೈರ್ ಹಾಕಿರ್ತಾರೆ. ಓಕೆ, ಇಲ್ಲಿ ಫೈರಲ್ಲಿ ನೀವು ಕೂತ್ಕೊಂಡು ಸುತ್ತಲೂ ಮಜಾ ಮಾಡ್ಬೋದು. ಈ ಬೋಟುಗಳು ನೋಡಿ, ಇವೇ ಬೋಟುಗಳ ಮೂಲಕ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಆಗಲೇ ಇಲ್ಲಿ ಮಕ್ಕಳು ನೋಡಿ ಎಲ್ಲ ತಮ್ಮ ಆಟಗಳನ್ನ ಹೆಂಗೆ ಆಡ್ತಾ ಇದ್ದಾರೆ ಅಂದ್ಬಿಟ್ಟು. ನಾನು ಹೇಳಿದ್ನಲ್ಲ, ಇದು ಪಕ್ಕ ಫ್ಯಾಮಿಲಿ ರಿಸಾರ್ಟು. ಬನ್ನಿ, ಎಂಜಾಯ್ ಮಾಡಿ. ಇನ್ನೊಂದು ಸರಿ ನೆನಪಿರಲಿ, ಓರಂ ಬೀಚು, ಪೋಲಲಂ ಬೀಚ್ ಪಕ್ಕನೇ, ಸೌತ್ ಗೋವಾ.
ಇಲ್ಲಿ ಬಂದರೆ ನೀವು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಈಗ ಈ ಬೀಚು ಕೂಡ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗ್ತಾಯಿದೆ. ನಿಮಗೇನಾದರೂ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾ ಕಮೆಂಟ್ ಮೂಲಕ ನಿಮಗೆ ಇನ್ನಷ್ಟು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ 100% ಏನು ಎಕ್ಸೆಪ್ಟ್ ಮಾಡಬೇಡಿ. ಬಟ್ ನನಗೆ ಎಷ್ಟಾಗುತ್ತೆ, ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅಷ್ಟು ಮಟ್ಟಿಗೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ನನಗೆ ಪ್ರಯತ್ನ ಪಡ್ತೀನಿ. ಇಲ್ಲೂ ನಿಮಗೆ ರೆಸ್ಟೋರೆಂಟ್ ಇದೆ, ಅವ್ರದ್ದೇ ಆದಂತಹ ರೆಸ್ಟೋರೆಂಟು. ಆ ರೆಸ್ಟೋರೆಂಟಲ್ಲಿ ಬಂದು ಕೂತ್ಕೊಂಡು ಮಜಾ ಮಾಡ್ಬೋದು, ತಿಂಡಿ ತಿನಿಸುಗಳು ತಿನ್ಬೋದು. ಎಲ್ಲ ಥರ ವೆರೈಟಿ ಫುಡ್ ಸಿಗುತ್ತೆ ನಿಮಗೆ, ಬರೀ ಒಂದೇ ಅಂತಲ್ಲ, ಎಲ್ಲ ವೆರೈಟಿ ಫುಡ್ ಸಿಗುತ್ತೆ. ಈ ಒಂದು ಬೀಚಿನ ಒಂದು ನೋಡಿ ವ್ಯೂ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ನೋಡಿ ಕಲ್ಲುಗಳಿದೆ. ಇನ್ನು ನೀವು ಆ ಕಡೆನೂ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೋದು. ನೆಕ್ಸ್ಟ್ ನಿಮಗೆ ಆ ಕಡೆ ಹೋದರೆ ಏನೋ ಆ ಬೆಟ್ಟ ಕಾಣ್ತಾ ಇದೆಯಲ್ಲ, ಚಿಕ್ಕ ಬೆಟ್ಟ, ಆ ಚಿಕ್ಕ ಬೆಟ್ಟ ದಾಟಿದರೆ ನಿಮಗೆ ಪಟ್ನೆಂ ಬೀಚ್ ಅಂತ ಬರುತ್ತೆ. ಅದು ಈ ಗೋವಾದ ಲಾಸ್ಟ್ ಬೀಚು. ಆ ಕಡೆಯಿಂದ ಮುಂದೆ ಸ್ಟಾರ್ಟ್ ಆದರೆ ನಿಮ್ಗೆ ಕರ್ನಾಟಕ ಬಾರ್ಡರ್ ಸ್ಟಾರ್ಟ್ ಆಗೋಗುತ್ತೆ. ಆಮೇಲೆ ನಿಮಗೆ ಇದು ಕಾರವಾರ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಪ್ರಾರಂಭವಾಗೋಗುತ್ತೆ. ಅಂದರೆ ಕರ್ನಾಟಕದ ಆಲ್ಮೋಸ್ಟ್ ನಾವು ಎಜ್ಜಲ್ಲಿದ್ದೀವಿ. ನೋಡಿ ಈ ಥರ ಬೀಚ್ಗಳನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಬೀಚ್ಗಳ ಮೇಲೇ ಇಲ್ಲಿ ಎಲ್ಲ ನೋಡಿ ಡ್ರಿಂಕ್ಸ್ ಫೆಸಿಲಿಟಿ, ಟೇಬಲ್ ಇಟ್ಟಿದ್ದಾರೆ. ಆರಾಮವಾಗಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ನೋಡಿ ನೀವು ದುಡ್ಡು ಕೊಟ್ಟರೆ ಎಲ್ಲ ಮಾಡ್ಬೋದು. ದುಡ್ಡು ಅನ್ನೋದು ಇಂಪಾರ್ಟೆಂಟು. ನೋಡಿ ಲೈವ್ ಡೆಕ್ ಮೇಲೆ ನೀವು ಕೂತ್ಕೊಂಡು ಮಜಾ ಮಾಡ್ಬೋದು. ಸೊ ನಾವು ಇನ್ನೊಂದು ಹೇಳಿದ್ನಲ್ಲ, ನೀವು ಈ ಕಡೆ ಚಿಕ್ಕ ಬೆಟ್ಟ ಇದೆ, ಚಿಕ್ಕ ಬೆಟ್ಟ ಏನಿಲ್ಲ, ಒಂದೆರಡು ಸ್ವಲ್ಪ ನೀವು ಟ್ರೆಕ್ ಮಾಡಿದ್ರೆ ಆ ಕಡೆ ನೀವು ಪೊಲಲಂ ಬೀಚು, ಈ ಕಡೆ ಹೋದರೆ ನಿಮಗೆ ಪಟ್ನೆಂ ಬೀಚು. ಸೊ ಈ ಥರ ನೋಡಿ ಎಲ್ಲ ಈ ಹೆಚ್ಚಾಗಿ ಫಾರಿನರ್ಸ್ ಎಲ್ಲ ದುಡ್ಡಿರೋರು ಬಂದ್ಬಿಟ್ಟು ಅಲ್ಲೇ ನೀವು ಆ ಟೇಬಲ್ ಹಾಕ್ಕೊಂಡು, ಆ ಟೇಬಲ್ ಸುತ್ತಲೂ ಚೇರ್ಗಳಿದೆ, ಮಜಾ ಮಾಡಿಕೊಂಡು ಫುಲ್ಲು ಓಡಾಡಿಕೊಂಡು ಏನೋ ಸಮುದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರೆಲ್ಲ ಎಳಿತಾ ಇದ್ದಾರೆ. ಮೋಸ್ಟ್ಲಿ ನನಗೆ ಅದು ಎಷ್ಟಾಗುತ್ತೆ ದುಡ್ಡು ಗೊತ್ತಿಲ್ಲ. ಮೇ ಬಿ ಸಿಕ್ಕಾಪಟ್ಟೆ ದುಡ್ಡಂತೂ ಇರೋದು ಗ್ಯಾರಂಟಿ. ನೀವು ಆ ಜನಗಳು ನೋಡಿದ್ರೂ ಗೊತ್ತಾಗುತ್ತೆ, ಎಲ್ಲ ದೊಡ್ಡ ಶ್ರೀಮಂತರೇ. ಸೊ ನಿಮ್ಮ ಬಜೆಟ್ ಅನುಸಾರವಾಗಿ ನೀವು ಪ್ಲ್ಯಾನ್ ಮಾಡ್ಬೋದು ಸ್ನೇಹಿತರೆ. ನೀವೇನಾದರೂ ಹನಿಮೂನ್ ಮಾಡೋರು ಇದ್ದರೆ, ಹೆಚ್ಚಾಗಿ ಹನಿಮೂನಿಗಂತೂ ಹೇಳಿ ಮಾಡಿಸಿದಂಥ ಜಾಗ. ಹನಿಮೂನು ಮಾಡೋರು ಅಂತೂ ಈ ಜಾಗನ ಮಿಸ್ ಮಾಡಬೇಡಿ. ಓರಂ ಬೀಚ್ ಅಂದರೆ ಹನಿಮೂನ್ ಬೀಚ್ ಅಂತಲೇ ನೀವು ಕರಿಬೋದು. ಸೊ ಮಜಾ ಮಾಡಿ ಬನ್ನಿ, ಎಂಜಾಯ್ ಮಾಡಿ ಅನ್ನೋದೇ ನನ್ನ ಒಂದು ಧ್ಯೇಯ. ನಿಮಗೆ ಈ ಥರ ಒಂದು ಲೊಕೇಶನನ್ನು ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇದ್ದರೆ, ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ದರೆ, ನೀವು ಈ ಥರ ಲೊಕೇಶನ್ಗಳನ್ನು ತುಂಬಾ ನೋಡ್ಬೋದು. ನಿಮಗೆ ಅದ್ಭುತವಾದಂಥ ಮಾಹಿತಿ. ಅದರಲ್ಲೂ ನಿಮಗೆ ಟೂರ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಹನಿಮೂನ್ ಮಾಡಬೇಕು, ಅಥವಾ ಇನ್ಯಾವುದಾದ್ರು ಫ್ಯಾಮಿಲಿ ಜೊತೆ ಓಡಾಡಬೇಕು ಅಂದರೆ ಈ ಚಾನಲ್ಲು ನಿಮಗೆ ಹೇಳಿ ಮಾಡಿಸಿದಂತಹ ಚಾನಲ್ ಅಂತಲೇ ಹೇಳ್ಬೋದು. ಎಲ್ಲ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ, ಮಜಾ ಮಾಡಿ.